ದ್ವಿತೀಯ ರಸಾಯನಶಾಸ್ತ್ರ ಪರೀಕ್ಷೆಯ ರಿವಿಷನ್ಗೆ ಎಲ್ಲರಿಗೂ ಸ್ವಾಗತ. 1ನೇ ಪಾಠ ಆವರ್ತಕ ಮಟ್ಟಿ ಮತ್ತು ಇಲೆಕ್ಟ್ರಾನ್ ವಿನ್ಯಾಸ. 4 ವಲಯಗಳಿವೆ, ಕೆ, ಎಲ್, ಎಂ ಮತ್ತು ಎನ್. ಅದೇ ರೀತಿ 4 ಉಪವಲಯಗಳಿವೆ, ಎಸ್, ಪಿ, ಡಿ ಮತ್ತು ಎಫ್. 1ನೇ ವಲಯ ಕೆ ಯಲ್ಲಿ ಹಿಡಿಯಬಹುದಾದಂತಹ ಗರಿಷ್ಠ ಇಲೆಕ್ಟ್ರಾನುಗಳ ಸಂಖ್ಯೆ 2, ಎಲ್ ನಲ್ಲಿ 8, ಎಂ ನಲ್ಲಿ 18, ಎನ್ ನಲ್ಲಿ 32. ಅದೇ ರೀತಿ ಸಬ್ಶೆಲ್ ಎಸ್ ನಲ್ಲಿ 2, ಪಿ 6, ಡಿ 10 ಮತ್ತು ಎಫ್ 14. ಡಿ ಸಬ್ಶೆಲ್ ನಲ್ಲಿ ಗರಿಷ್ಠ 10 ಇಲೆಕ್ಟ್ರಾನುಗಳು ತುಂಬಲು ಸಾಧ್ಯ ಇದೆ. ಈ ಸಬ್ಶೆಲ್ ಪೂರ್ತಿಯಾಗಿ ತುಂಬಿರುವ ಡಿ10 ಅಥವಾ ಅರ್ಧ ತುಂಬಿರುವ ಕ್ರಮೀಕರಣಗಳು ಇತರ ಕ್ರಮೀಕರಣಗಳಿಗಿಂತ ಹೆಚ್ಚು ಸ್ಥಿರತೆಯುಳ್ಳವುಗಳಾಗಿವೆ. ಇದರ ಆಧಾರದಲ್ಲಿ D4S2, D9S2 ಎಂಬ ಇಲೆಕ್ಟ್ರಾನ್ ಕ್ರಮೀಕರಣಗಳು ಇರಬೇಕಾದ ಪರಮಾಣುಗಳಲ್ಲಿ ಇಲೆಕ್ಟ್ರಾನ್ ತುಂಬುವಿಕೆಯಲ್ಲಿ ಕೆಲವು ಬದಲಾವಣೆಗಳು ಉಂಟಾಗುತ್ತವೆ. ಇದೇ ರೀತಿ ಎಸ್ ಸಬ್ಶೆಲ್ನಲ್ಲಿ F7, F14 ಕ್ರಮೀಕರಣಗಳು ಹೆಚ್ಚಿನ ಸ್ಥಿರತೆಯುಳ್ಳವುಗಳಾಗಿವೆ. ಕ್ರೋಮಿಯಂ, ತಾಮ್ರ ಎಂಬಿ ಪರಮಾಣುಗಳ ಸಬ್ಶೆಲ್ ಇಲೆಕ್ಟ್ರಾನ್ ವಿನ್ಯಾಸಗಳಲ್ಲಿ ಡಿ ಸಬ್ಶೆಲ್ನಲ್ಲಿ ಅರ್ಧ ತುಂಬಿರುವ ಅಥವಾ ಪೂರ್ತಿ ತುಂಬಿರುವ ಸ್ಥಿತಿಯು ಅಧಿಕ ಸ್ಥಿರತೆಯನ್ನು ಪ್ರದರ್ಶಿಸುತ್ತದೆ. ಕೊನೆ ಇಲೆಕ್ಟ್ರಾನುಗಳು ಯಾವ ಸಬ್ಶೆಲ್ನಲ್ಲಿ ತುಂಬಲ್ಪಡುವುದೋ ಅದುವೇ ಆ ಮೂಲ ವಸ್ತುವನ್ನು ಒಳಗೊಂಡ ಬ್ಲಾಕ್ ಆಗಿರುವುದು. ಆವರ್ತಕ ಪಟ್ಟಿಯ 1, 2 ಗುಂಪಿನಲ್ಲಿ ಒಳಗೊಂಡ ಮೂಲ ವಸ್ತುಗಳು ಎಸ್ ಬ್ಲಾಕ್, 13 ರಿಂದ 18 ತನಕದ ಗುಂಪಿನಲ್ಲಿರುವವುಗಳು ಬಿ ಬ್ಲಾಕ್, 3 ರಿಂದ 12ನೇ ಗುಂಪಿನ ತನಕದ ಮೂಲ ವಸ್ತುಗಳನ್ನು ಡಿ ಬ್ಲಾಕಿನಲ್ಲೂ ಸೇರಿಸಲಾಗಿದೆ. ಎಫ್ ಬ್ಲಾಕ್ ಮೂಲ ವಸ್ತುಗಳನ್ನು ಆವರ್ತಕ ಪಟ್ಟಿಯ ಕೆಳಗೆ 2 ಪ್ರತ್ಯೇಕ ಸಾಲುಗಳಲ್ಲಾಗಿ ಕ್ರಮೀಕರಿಸಲಾಗಿದೆ. ಎಸ್ ಬ್ಲಾಕ್ ಮೂಲವಸ್ತುಗಳ ಬಾಹ್ಯ ಎಸ್ ಸಬ್ಶೆಲ್ನಲ್ಲಿರುವ ಇಲೆಕ್ಟ್ರಾನುಗಳ ಸಂಖ್ಯೆಯು ಅವುಗಳ ಗುಂಪಿನ ಸಂಖ್ಯೆಯಾಗಿದೆ. ಚಿತ್ರದಲ್ಲಿ ಪಿ ಬ್ಲಾಕಿನ ಮೂಲವಸ್ತುಗಳಲ್ಲಿ ಲೋಹಗಳು, ಅಲೋಹಗಳು, ಲೋಹಕಲ್ಪಗಳು ಹಾಗೂ ಶ್ರೇಷ್ಠ ಮೂಲವಸ್ತುಗಳನ್ನು ನೀಡಲಾಗಿದೆ. 18ನೇ ಗುಂಪಿನ ಮೂಲವಸ್ತುಗಳು ಶ್ರೇಷ್ಠ ಮೂಲವಸ್ತುಗಳಾಗಿವೆ. ಬಾಹ್ಯ ಎಸ್ ಸಬ್ಶೆಲ್ನ ಇಲೆಕ್ಟ್ರಾನುಗಳ ಸಂಖ್ಯೆ ಮತ್ತು ನೇರ ಹಿಂದಿನ ಡಿ ಶೆಲ್ಲಿನ ಇಲೆಕ್ಟ್ರಾನುಗಳ ಸಂಖ್ಯೆಯನ್ನು ಕೂಡಿಸಿದಾಗ ಡಿ ಬ್ಲಾಕ್ ಮೂಲವಸ್ತುಗಳ ಗುಂಪಿನ ಸಂಖ್ಯೆಯು ಲಭಿಸುವುದು. ಕೊನೆಯ ಇಲೆಕ್ಟ್ರಾನ್ ಹೊರಗಿನ ಶೆಲ್ಲಿನ ನೇರ ಒಳಗಿರುವ ಶೆಲ್ಲಿನ ಡಿ ಸಬ್ಶೆಲ್ನಲ್ಲಿ ತುಂಬುವವುಗಳು ಡಿ ಬ್ಲಾಕ್ ಮೂಲವಸ್ತುಗಳೆಂದು ನಿಮಗೆ ತಿಳಿದಿದೆ. ಇವುಗಳನ್ನು ನಾವು ಮಧ್ಯಸ್ಥ ಮೂಲವಸ್ತುಗಳು ಅಥವಾ ಸಂಕ್ರಮಣ ಮೂಲವಸ್ತುಗಳು, ಟ್ರಾನ್ಸಿಷನ್ ಎಲಿಮೆಂಟ್ಸ್ ಎಂದು ಕರೆಯುತ್ತೇವೆ. ಎಸ್, ಪಿ ಬ್ಲಾಕ್ಗಳಲ್ಲಿರುವ ಮೂಲವಸ್ತುಗಳು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವಾಗ ಹೊರವಲಯದಲ್ಲಿರುವ ಇಲೆಕ್ಟ್ರಾನುಗಳು ಭಾಗವಹಿಸುತ್ತದೆ. ಆದರೆ ಮಧ್ಯಸ್ಥ ಮೂಲವಸ್ತುಗಳ ಹೊರವಲಯದಲ್ಲಿನ ಎಸ್ ಸಬ್ಶೆಲ್ ಮತ್ತು ಅದಕ್ಕಿಂತ ಮೊದಲಿನ ವಲಯದ ಡಿ ಸಬ್ಶೆಲ್ನ ಚೈತನ್ಯಗಳ ನಡುವೆ ಹೆಚ್ಚು ವ್ಯತ್ಯಾಸ ಇಲ್ಲ. ಆದ್ದರಿಂದ ಕೆಲವು ವೇಳೆ ಡಿ ಸಬ್ಶೆಲ್ನ ಇಲೆಕ್ಟ್ರಾನುಗಳು ಕೂಡ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುತ್ತವೆ. ಆದ್ದರಿಂದ ಮಧ್ಯಸ್ಥ ಮೂಲವಸ್ತುಗಳು ವಿಭಿನ್ನ ಉತ್ಕರ್ಷಣ ಸ್ಥಿತಿಯನ್ನು ಪ್ರದರ್ಶಿಸುತ್ತವೆ. ಬಣ್ಣ ಇರುವ ಲವಣಗಳಲ್ಲಿ ಹೆಚ್ಚಿನವುಗಳು ಮಧ್ಯಸ್ಥ ಮೂಲವಸ್ತುಗಳ ಯೌಗಿಕಗಳಾಗಿವೆ. ಅವುಗಳಲ್ಲಿರುವ ಮಧ್ಯಸ್ಥ ಮೂಲವಸ್ತುಗಳ ಅಯೋನುಗಳಿರುವಿಕೆಯು ಈ ಬಣ್ಣಕ್ಕೆ ಕಾರಣವಾಗಿದೆ. ಇನ್ನು 2ನೇ ಪಾಠ ಅನಿಲ ನಿಯಮಗಳು ಮತ್ತು ಮೋಲ್ ಕಲ್ಪನೆ. ಒಂದು ಅನಿಲದ ಗಾತ್ರವು ಅದು ಅಡಕವಾಗಿರುವ ಪಾತ್ರೆಯ ಗಾತ್ರ ಆಗಿರುತ್ತದೆ. ಒಂದು ಅನಿಲದ ಗಾತ್ರವು ಅದು ಅಡಕವಾಗಿರುವ ಪಾತ್ರೆಯ ಗಾತ್ರವಾಗಿರುವುದು. ಒಂದು ಪದಾರ್ಥದಲ್ಲಿರುವ ಅಣುಗಳ ಸರಾಸರಿ ಗತಿ ಚೈತನ್ಯದ ಪರಿಮಾಣವು ಅದರ ಉಷ್ಣತೆಯಾಗಿದೆ. ಬಾಯ್ಲನ ನಿಯಮ. ಸ್ಥಿರ ಉಷ್ಣತೆಯಲ್ಲಿ ಒಂದು ನಿಶ್ಚಿತ ದ್ರವ್ಯರಾಶಿಯ ಅನಿಲದ ಗಾತ್ರ ಮತ್ತು ಒತ್ತಡವು ವಿಲೋಮಾನುಪಾತಿಕದಲ್ಲಿರುವುದು. ಒತ್ತಡವನ್ನು P ಎಂದು, ಗಾತ್ರವನ್ನು V ಎಂದು ಸೂಚಿಸಿದರೆ PV ಒಂದು ಸ್ಥಿರ ಸಂಖ್ಯೆಯಾಗಿರುವುದು. ಉದಾಹರಣೆ, ಒಂದು ಅಕ್ವೇರಿಯಂನ ತಳಭಾಗದಿಂದ ಮೇಲೆ ಬರುವ ಒಂದು ವಾಯುಗುಳ್ಳೆಯ ಗಾತ್ರವು ಮೇಲಕ್ಕೆ ಬಂದಂತೆ ಹೆಚ್ಚಾಗುವುದು. ಯಾಕೆಂದರೆ ತಳಭಾಗದಲ್ಲಿ ಒತ್ತಡ ಹೆಚ್ಚಿರ್ತದೆ,
ಆಗ ಬಾಯ್ಲನ ನಿಯಮದ ಪ್ರಕಾರ ಅದರ ಗಾತ್ರ ಕಡಿಮೆ ಇರ್ತದೆ. ಮೇಲಕ್ಕೆ ಬಂದ ಹಾಗೆ ಒತ್ತಡವು ಕಡಿಮೆ ಆಗ್ತಾ ಬರ್ತದೆ, ಗಾತ್ರವು ಹೆಚ್ಚಾಗ್ತಾ ಹೋಗ್ತದೆ. ಚಾರ್ಲ್ಸನ ನಿಯಮ. ಸ್ಥಿರ ಒತ್ತಡದಲ್ಲಿ ಒಂದು ನಿಶ್ಚಿತ ದ್ರವ್ಯರಾಶಿಯ ಅನಿಲದ ಗಾತ್ರವು ಕೆಲ್ವಿನ್ ಸ್ಕೇಲ್ನಲ್ಲಿರುವ ಉಷ್ಣತೆಗೆ ಸಮಾನುಪಾತಿಕವಾಗಿರುತ್ತದೆ. ಗಾತ್ರವನ್ನು V ಎಂದು, ಉಷ್ಣತೆಯನ್ನು T ಎಂದು ಸೂಚಿಸಿದರೆ V/T ಒಂದು ಸ್ಥಿರ ಸಂಖ್ಯೆಯಾಗಿರುವುದು. ವಾಯು ತುಂಬಿಸಿದ ಒಂದು ಬೆಲೂನ್ ಅನ್ನು ಬಿಸಿಲಿನಲ್ಲಿರಿಸಿದರೆ ಅದು ಒಡೆಯುತ್ತದೆ. ಯಾಕೆಂದರೆ ಉಷ್ಣತೆ ಹೆಚ್ಚಾದಂತೆ ಗಾತ್ರ ಕೂಡ ಹೆಚ್ಚಾಗುತ್ತದೆ. ಅವೊಗಡ್ರೊ ನಿಯಮ. ಉಷ್ಣತೆ ಮತ್ತು ಒತ್ತಡ ಸ್ಥಿರವಾಗಿರುವಾಗ ಅನಿಲಗಳ ಗಾತ್ರವು ಅಣುಗಳ ಸಂಖ್ಯೆಗೆ ಸಮಾನುಪಾತಿಕವಾಗಿರುತ್ತದೆ. ಒಂದು ಮೂಲವಸ್ತುವಿನ ಅಟಾಮಿಕ್ ಮಾಸ್ ನಷ್ಟು ಗ್ರಾಂ ಆ ಮೂಲವಸ್ತುವನ್ನು 1 ಗ್ರಾಂ ಅಟಾಮಿಕ್ ಮಾಸ್ ಅಥವಾ 1 GAM ಎನ್ನುವರು. ಇದನ್ನೊಂದು ಗ್ರಾಂ ಆಟಮ್ ಅಂತಲೂ ಸಂಕ್ಷಿಪ್ತವಾಗಿ ಹೇಳಬಹುದು. 1 ಗ್ರಾಂ ಅಟಾಮಿಕ್ ಮಾಸ್ ನಷ್ಟು ಯಾವ ಮೂಲವಸ್ತುವನ್ನು ತೆಗೆದುಕೊಂಡರೂ ಅದರಲ್ಲಿ ಅಡಕವಾಗಿರುವ ಪರಮಾಣುಗಳ ಸಂಖ್ಯೆ 6.022 × 1023 ಆಗಿರುವುದು. ಈ ಸಂಖ್ಯೆ ಅವೊಗಡ್ರೊ ಸಂಖ್ಯೆ ಎಂದು ತಿಳಿಯಲ್ಪಡುವುದು. ಇದನ್ನು NA ಎಂದು ಸೂಚಿಸಬಹುದು. ಗ್ರಾಂ ಅಟಾಮಿಕ್ ಮಾಸ್ ಸಂಖ್ಯೆ ಸಮ ಕೊಟ್ಟಿರುವ ದ್ರವ್ಯರಾಶಿ ಗ್ರಾಂನಲ್ಲಿ ಭಾಗಿಸು ಮೂಲವಸ್ತುವಿನ ಗ್ರಾಂ ಅಟಾಮಿಕ್ ಮಾಸ್. ಒಂದು ಪದಾರ್ಥದ ಮಾಲಿಕ್ಯುಲರ್ ಮಾಸ್ಗೆ ಸಮಾನವಾದ ಗ್ರಾಂ ಅಳತೆಯನ್ನು ಆ ಪದಾರ್ಥದ 1 ಗ್ರಾಂ ಮಾಲಿಕ್ಯುಲರ್ ಮಾಸ್ ಎನ್ನುವರು. 1 GMM. ಯಾವುದೇ ಪದಾರ್ಥದಲ್ಲಿ ಅವೊಗಡ್ರೊ ಸಂಖ್ಯೆಗೆ ಸಮಾನವಾದ ಸಂಖ್ಯೆಯ ಅಣುಗಳಿರುವುದು. ಗ್ರಾಂ ಮಾಲಿಕ್ಯುಲರ್ ಮಾಸ್ ಸಂಖ್ಯೆ ಸಮ ಕೊಟ್ಟಿರುವ ಮಾಸ್ ಗ್ರಾಮಿನಲ್ಲಿ ಭಾಗಿಸು ಮಾಲಿಕ್ಯುಲರ್ ಮಾಸ್. 6.022 × 1023 ಅಣುಗಳನ್ನು 1 ಮೋಲ್ ಅಣುಗಳೆನ್ನುವರು. 1 ಗ್ರಾಂ ಮಾಲಿಕ್ಯುಲರ್ ಮಾಸ್ ಸಮ 1 ಮೋಲ್ ಸಮ 6.022 × 1023 ಅಣುಗಳು. 28 ಗ್ರಾಂ N2 ನೈಟ್ರೋಜನ್ ನಲ್ಲಿ 1 GMM ನೈಟ್ರೋಜನ್ 6.022 × 1023 ಅಣುಗಳು, 1 ಮೋಲ್ N2 ಅಣುಗಳು. 2 ಗ್ರಾಂ ಅಟಾಮಿಕ್ ಮಾಸ್ ನೈಟ್ರೋಜನ್ 2 × 6.022 × 1023 ಪರಮಾಣುಗಳು, 2 ಮೋಲ್ ನೈಟ್ರೋಜನ್ ಪರಮಾಣುಗಳು. ಅನಿಲಗಳಿಗೆ ಸಂಬಂಧಿಸಿದಂತೆ ಉಷ್ಣತೆ ಮತ್ತು ಒತ್ತಡ ಬದಲಾಗದಿದ್ದರೆ ಸಮಾನ ಸಂಖ್ಯೆಯ ಅಣುಗಳಿಗೆ ಸಮಾನ ಗಾತ್ರವಿದೆ. 1 ಮೋಲ್ನಷ್ಟು ಯಾವುದೇ ಅನಿಲವನ್ನು ತೆಗೆದುಕೊಂಡರೂ ಅವುಗಳಲ್ಲಿರುವ ಅಣುಗಳ ಸಂಖ್ಯೆ ಸಮಾನವಾಗಿರುವುದರಿಂದ ಅವುಗಳ ಗಾತ್ರವು ಸಮಾನವಾಗಿರುವುದು. ಇದನ್ನು ಮೋಲಾರ್ ಗಾತ್ರ ಎನ್ನುವರು. K ಉಷ್ಣತೆ ಮತ್ತು 1 atm ಒತ್ತಡ ಎಂಬುವುಗಳನ್ನು ಸ್ಟ್ಯಾಂಡರ್ಡ್ ಟೆಂಪರೇಚರ್ ಅಂಡ್ ಪ್ರೆಷರ್ STP ಎಂದು ಕರೆಯುತ್ತಾರೆ. ಅಂದರೆ STP ಯಲ್ಲಿರುವ ಯಾವುದೇ ಒಂದು ಅನಿಲದ 1 ಮೋಲ್ಗೆ 22.4 ಲೀಟರ್ ಗಾತ್ರ ಇದೆ. ಇದನ್ನು STP ಯಲ್ಲಿ ಮೋಲಾರ್ ಗಾತ್ರವೆಂದು ಕರೆಯುತ್ತಾರೆ. ಮೂರನೇ ಪಾಠ ರಾಸಾಯನಿಕ ಕ್ರಿಯಾವೇಗ ಮತ್ತು ರಾಸಾಯನಿಕ ಸಮತೋಲನ. ಕ್ರಿಯಾಶೀಲ ಶ್ರೇಣಿ. ಚಿತ್ರದಲ್ಲಿ ಲೋಹಗಳನ್ನು ಅವುಗಳ ಕ್ರಿಯಾಶೀಲತೆಯ ಆಧಾರದಲ್ಲಿ ಪಟ್ಟಿ ಮಾಡಿರುವುದನ್ನು ನೀವು ಗಮನಿಸಬಹುದು. ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸತು, ಕಬ್ಬಿಣ, ನಿಕ್ಕೆಲ್, ತವರ, ಸೀಸ, ಹೈಡ್ರೋಜನ್, ತಾಮ್ರ, ಬೆಳ್ಳಿ, ಚಿನ್ನ. ಮೇಲ್ಭಾಗದಲ್ಲಿರುವಂತಹ ಲೋಹಗಳು ದುರ್ಬಲ ಆಮ್ಲದೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನ್ನು ಬಿಡುಗಡೆಗೊಳಿಸುತ್ತದೆ. ಕೆಳಭಾಗದಲ್ಲಿರುವಂತಹ ಲೋಹಗಳು ದುರ್ಬಲ ಆಮ್ಲದೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನ್ನು ಬಿಡುಗಡೆಗೊಳಿಸುವುದಿಲ್ಲ. ಕಾಪರ್ ಸಲ್ಫೇಟ್ ದ್ರಾವಣದ ನೀಲ ಬಣ್ಣಕ್ಕೆ ಕಾರಣ Cu2+ ಅಯೋನುಗಳಾಗಿವೆ.
Zn ದಂಡವನ್ನು CuSO4 ದ್ರಾವಣದಲ್ಲಿ ಮುಳುಗಿಸಿರಿಸಿದಾಗ ದ್ರಾವಣದಲ್ಲಿರುವ Cu2+ ಅಯಾನುಗಳು Cu ಪರಮಾಣುಗಳಾಗಿ Zn ದಂಡದಲ್ಲಿ ಅಂಟಿಕೊಳ್ಳುವುದು. ಇಲ್ಲಿ ನಡೆಯುವಂತಹ ರಾಸಾಯನಿಕ ಕ್ರಿಯೆ Zn ಪ್ಲಸ್ CuSO4 ಕೊಡುತ್ತದೆ ZnSO4 ಪ್ಲಸ್ Cu. Zn 0 plus Cu2 plus SO4 2 minus gives to Zn 2 plus SO4 2 minus plus Cu 0. ಇಲ್ಲಿ ಜಿಂಕಿಗೆ ಉಂಟಾದಂತಹ ಬದಲಾವಣೆ ಜಿಂಕ್ 0 ಜಿಂಕ್ 2 ಪ್ಲಸ್ 2 ಇಲೆಕ್ಟ್ರಾನ್. ಜಿಂಕ್ 2 ಇಲೆಕ್ಟ್ರಾನ್ ಅನ್ನು ಬಿಟ್ಟುಕೊಟ್ಟಿದೆ. ಕ್ರಿಯಾಶೀಲತೆ ಹೆಚ್ಚಿರುವ ಲೋಹವು ಕ್ರಿಯಾಶೀಲತೆ ಕಡಿಮೆ ಇರುವ ಲೋಹಗಳನ್ನು ಅವುಗಳ ಲವಣ ದ್ರಾವಣದಿಂದ ಸ್ಥಾನಪಲ್ಲಟಗೊಳಿಸುವುದು. ಇಂತಹ ರಾಸಾಯನಿಕ ಕ್ರಿಯೆಗಳನ್ನು ಸ್ಥಾನಪಲ್ಲಟ ಕ್ರಿಯೆಗಳು ಎನ್ನುವರು. ಕ್ರಿಯಾಶೀಲತೆ ಹೆಚ್ಚಿರುವ ಲೋಹಕ್ಕೆ ಉತ್ಕರ್ಷಣೆಯು, ಕ್ರಿಯಾಶೀಲತೆ ಕಡಿಮೆ ಇರುವ ಲೋಹಕ್ಕೆ ಅಪಕರ್ಷಣೆಯು ಉಂಟಾಗುವುದು. ಸ್ಥಾನಪಲ್ಲಟ ಕ್ರಿಯೆಗಳು ರಿಡಾಕ್ಸ್ ಕ್ರಿಯೆಗಳಾಗಿವೆ. ಕೆಲವೊಂದು ಉದಾಹರಣೆಗಳು: CuSO4 ದ್ರಾವಣದಲ್ಲಿ ಮೆಗ್ನೀಷಿಯಂ ದಂಡವನ್ನು ಮುಳುಗಿಸಿಡುವುದು, CuSO4 ದ್ರಾವಣದಲ್ಲಿ Ag ದಂಡವನ್ನು ಮುಳುಗಿಸಿಡುವುದು, ಜಿಂಕ್ ಸಲ್ಫೇಟ್ ದ್ರಾವಣದಲ್ಲಿ ಮೆಗ್ನೀಷಿಯಂ ದಂಡವನ್ನು ಮುಳುಗಿಸಿಡುವುದು, ಸಿಲ್ವರ್ ನೈಟ್ರೇಟ್ ದ್ರಾವಣದಲ್ಲಿ ಮೆಗ್ನೀಷಿಯಂ ದಂಡವನ್ನು ಮುಳುಗಿಸಿಡುವುದು, ಅದೇ ರೀತಿಯಾಗಿ ಮೆಗ್ನೀಷಿಯಂ ಸಲ್ಫೇಟ್ ದ್ರಾವಣದಲ್ಲಿ ಕಾಪರ್ ದಂಡವನ್ನು ಮುಳುಗಿಸಿಡುವುದು. ಯಾವೆಲ್ಲ ಬೀಕರ್ಗಳಲ್ಲಿ ಸ್ಥಾನಪಲ್ಲಟ ಕ್ರಿಯೆ ಜರುಗುತ್ತದೆ? ಚಿತ್ರದಲ್ಲಿ ಒಂದು ಸೆಲ್ ಅನ್ನು ಕಾಣಬಹುದು. ಜಿಂಕ್ ಸಲ್ಫೇಟ್ ದ್ರಾವಣದಲ್ಲಿ ಜಿಂಕ್ ದಂಡವನ್ನು ಮುಳುಗಿಸಿರಿಸಲಾಗಿದೆ. ಕಾಪರ್ ಸಲ್ಫೇಟ್ ದ್ರಾವಣದಲ್ಲಿ ಕಾಪರ್ ದಂಡವನ್ನು ಮುಳುಗಿಸಿರಿಸಲಾಗಿದೆ. ಜಿಂಕ್ ದಂಡ ಹಾಗೂ ಕಾಪರ್ ದಂಡಗಳನ್ನು ಒಂದು ವೋಲ್ಟ್ ಮೀಟರ್ನ ಸಹಾಯದಿಂದ ಜೋಡಿಸಲಾಗಿದೆ. ಎರಡು ದ್ರಾವಣಗಳನ್ನು ಸಾಲ್ಟ್ ಬ್ರಿಡ್ಜ್ನ ಸಹಾಯದಿಂದ ಸಂಪರ್ಕಿಸಲಾಗಿದೆ. ಇದರಲ್ಲಿ ಇಲೆಕ್ಟ್ರಾನ್ ಪ್ರವಾಹದ ದಿಶೆ ಈ ರೀತಿಯಾಗಿ ಇರ್ತದೆ. ರಿಡಾಕ್ಸ್ ಕ್ರಿಯೆಯ ಮೂಲಕ ರಾಸಾಯನಿಕ ಚೈತನ್ಯವನ್ನು ವಿದ್ಯುತ್ ಚೈತನ್ಯವಾಗಿ ಬದಲಾಯಿಸುವ ವ್ಯವಸ್ಥೆಯಾಗಿದೆ ಗ್ಯಾಲೋನಿಕ್ ಸೆಲ್ ಅಥವಾ ವೋಲ್ಟಾಯಿಕ್ ಸೆಲ್. ಉತ್ಕರ್ಷಣೆ ಜರುಗುವ ಇಲೆಕ್ಟ್ರೋಡ್ ಆನೋಡ್ ಮತ್ತು ಅಪಕರ್ಷಣೆ ಜರುಗುವ ಇಲೆಕ್ಟ್ರೋಡ್ ಕ್ಯಾಥೋಡ್ ಆಗಿದೆ. ಆನೋಡಿಗೆ ನೆಗೆಟಿವ್ ಚಾರ್ಜ್ ಹಾಗೂ ಕ್ಯಾಥೋಡಿಗೆ ಪಾಸಿಟಿವ್ ಚಾರ್ಜ್ ಉಂಟಾಗುವುದು. ಜಲೀಯ ದ್ರಾವಣವಾಗಿರುವಾಗ ಮತ್ತು ದ್ರವೀಕೃತ ಸ್ಥಿತಿಯಲ್ಲಿ ವಿದ್ಯುತ್ತನ್ನು ಹಾದುಹೋಗಲು ಬಿಡುವ ಮತ್ತು ರಾಸಾಯನಿಕ ಬದಲಾವಣೆಗೆ ಒಳಗಾಗುವ ಪದಾರ್ಥಗಳು ಇಲೆಕ್ಟ್ರೋಲೈಟುಗಳಾಗಿವೆ. ಆಮ್ಲಗಳು, ಆಲ್ಕಲಿಗಳು ಮತ್ತು ಲವಣಗಳು ದ್ರವೀಕೃತ ಹಾಗೂ ದ್ರಾವಣ ಸ್ಥಿತಿಯಲ್ಲಿರುವಾಗ ಇಲೆಕ್ಟ್ರೋಲೈಟುಗಳಾಗುತ್ತವೆ. ವಿದ್ಯುತ್ ಹಾಯಿಸುವಾಗ ಒಂದು ಇಲೆಕ್ಟ್ರೋಲೈಟ್ ರಾಸಾಯನಿಕ ಬದಲಾವಣೆಗೆ ಒಳಗಾಗುವ ಕ್ರಿಯೆಯು ವಿದ್ಯುತ್ ವಿಶ್ಲೇಷಣೆಯಾಗಿದೆ. ಕೊಟ್ಟಂತಹ ಚಿತ್ರದಲ್ಲಿ ಒಂದು ಇಲೆಕ್ಟ್ರೋಲೈಟ್ ಇದೆ. ಬ್ಯಾಟರಿಯ ಧನ ಭಾಗಕ್ಕೆ ಜೋಡಿಸಿದಂತಹ ಆನೋಡ್, ಬ್ಯಾಟರಿಯ ಋಣ ಭಾಗಕ್ಕೆ ಜೋಡಿಸಿದಂತಹ ಕ್ಯಾಥೋಡ್ ಅನ್ನು ಕಾಣಬಹುದು. ಅಪಕರ್ಷಣೆ ಅಥವಾ ರಿಡಕ್ಷನ್ ಜರುಗುವ ಇಲೆಕ್ಟ್ರೋಡ್ ಕ್ಯಾಥೋಡ್ ಆಗಿದೆ. ಉತ್ಕರ್ಷಣೆ ಅಥವಾ ಆಕ್ಸಿಡೇಷನ್ ಜರುಗುವ ಇಲೆಕ್ಟ್ರೋಡ್ ಆನೋಡ್ ಆಗಿರುತ್ತದೆ. ವಿದ್ಯುತ್ ವಿಶ್ಲೇಷಣಾ ಸೆಲ್ಲಿನಲ್ಲಿ ಪಾಸಿಟಿವ್ ಇಲೆಕ್ಟ್ರೋಡ್ನಲ್ಲಿ ಉತ್ಕರ್ಷಣೆಯು, ನೆಗೆಟಿವ್ ಇಲೆಕ್ಟ್ರೋಡಿನಲ್ಲಿ ಅಪಕರ್ಷಣೆಯು ಜರುಗುವುದು. ಕ್ಯಾಟಯನುಗಳು ಮತ್ತು ಆನಯನುಗಳು. ನೆಗೆಟಿವ್ ಎಲೆಕ್ಟ್ರೋಡ್ ಆದ ಕ್ಯಾಥೋಡಿನ ಕಡೆಗೆ ಆಕರ್ಷಿಸಲ್ಪಡುವ ಪಾಸಿಟಿವ್ ಅಯಾನುಗಳನ್ನು ಕ್ಯಾಟಯನುಗಳೆಂದು ಕರೆಯುವರು. ಪಾಸಿಟಿವ್ ಎಲೆಕ್ಟ್ರೋಡ್ ಆದ ಆನೋಡಿನ ಕಡೆಗೆ ಆಕರ್ಷಿಸಲ್ಪಡುವ ನೆಗೆಟಿವ್ ಅಯಾನುಗಳನ್ನು ಆನಯನುಗಳೆನ್ನುವರು.
ದ್ರವೀಕೃತ ಸೋಡಿಯಂ ಕ್ಲೋರೈಡ್ನ ಮೂಲಕ ವಿದ್ಯುತ್ ವಿಶ್ಲೇಷಣೆ. ಘನ ರೂಪದಲ್ಲಿರುವ ಸೋಡಿಯಂ ಕ್ಲೋರೈಡ್ ವಿದ್ಯುತ್ತನ್ನು ಹಾದು ಹೋಗಲು ಬಿಡುವುದಿಲ್ಲ. ಅಯಾನುಗಳಿಗೆ ಇದರಲ್ಲಿ ಚಲನ ಸ್ವಾತಂತ್ರ್ಯವಿಲ್ಲದಿರುವುದೇ ಇದಕ್ಕೆ ಕಾರಣ. ಆದರೆ ದ್ರವೀಕೃತ ಸೋಡಿಯಂ ಕ್ಲೋರೈಡ್ನ ಮೂಲಕ ವಿದ್ಯುತ್ ಹಾದು ಹೋಗುತ್ತದೆ. ಸೋಡಿಯಂ ಕ್ಲೋರೈಡ್ ದ್ರವ ರೂಪದಲ್ಲಿರುವಾಗ ಪಾಸಿಟಿವ್ ಚಾರ್ಜ್ ಇರುವ ಸೋಡಿಯಂ ಅಯಾನುಗಳು ಮತ್ತು ನೆಗೆಟಿವ್ ಚಾರ್ಜ್ ಇರುವ ಕ್ಲೋರೈಡ್ ಅಯಾನುಗಳು ಚಲನ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುತ್ತದೆ. NaCl, Na+, Cl-. Na+ ಅಯಾನ್ ಮತ್ತು H3O+ ಅಯಾನ್ ಕ್ಯಾಥೋಡಿನ ಕಡೆಗೆ ಆಕರ್ಷಿಸಲ್ಪಡುವುದು. ಇವುಗಳಿಗಿಂತ ನೀರಿಗೆ ಅಪಘರ್ಷಣ ಒಲವು ಅಧಿಕವಾಗಿರುವುದರಿಂದ ಕ್ಯಾಥೋಡಿನಲ್ಲಿ H2 ಬಿಡುಗಡೆಯಾಗುತ್ತದೆ. Cl- ಅಯಾನ್ ಮತ್ತು OH- ಅಯಾನ್ ಆನೋಡಿನ ಕಡೆಗೆ ಆಕರ್ಷಿಸಲ್ಪಡುವುದು. ಈ ಅಯಾನುಗಳನ್ನು ನೀರನ್ನು ಹೋಲಿಸುವಾಗ ಉತ್ಕರ್ಷಣ ಒಲವು Cl- ಅಧಿಕವಾಗಿರುತ್ತದೆ. ಆದ್ದರಿಂದ ಆನೋಡಿನಲ್ಲಿ Cl2 ಅನಿಲ ಬಿಡುಗಡೆಯಾಗುತ್ತದೆ. ಇಲೆಕ್ಟ್ರೋಡ್ ಆನೋಡ್ 2 Cl- ಕೊಡುತ್ತದೆ. Cl2 + 2 ಇಲೆಕ್ಟ್ರಾನ್ ಕ್ಲೋರಿನ್ ಅನಿಲ. ಕ್ಯಾಥೋಡ್ 2 H2O ಕೂಡಿಸು 2 E ಇಲೆಕ್ಟ್ರಾನ್ ಕೊಡುತ್ತದೆ. H2 ಕೂಡಿಸು 2 OH- ಹೈಡ್ರೋಜನ್ ಅನಿಲ. ವಿದ್ಯುತ್ ವಿಶ್ಲೇಷಣೆ ಪ್ರಾಯೋಗಿಕ ಉಪಯೋಗಗಳು. ಒಂದು ಲೋಹಗಳ ಉತ್ಪಾದನೆ. ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಸೋಡಿಯಂ, ಅಲ್ಯೂಮಿನಿಯಂ ಎಂಬ ಲೋಹಗಳನ್ನು ಉತ್ಪಾದಿಸಲು ಅವುಗಳ ಯೌಗಿಕಗಳನ್ನು ವಿದ್ಯುತ್ ವಿಶ್ಲೇಷಣೆಗೆ ಒಳಪಡಿಸಲಾಗುವುದು. ಅಲೋಹಗಳ ಉತ್ಪಾದನೆ. ಅಲೋಹಗಳನ್ನು ಬೃಹತ್ ಪ್ರಮಾಣದಲ್ಲಿ ಉತ್ಪಾದಿಸಲು ವಿದ್ಯುತ್ ವಿಶ್ಲೇಷಣೆಯನ್ನು ಉಪಯೋಗಿಸಬಹುದು. ಹೈಡ್ರೋಜನ್, ಆಕ್ಸಿಜನ್, ಕ್ಲೋರಿನ್ ಮುಂತಾದವುಗಳು ಈ ರೀತಿಯಾಗಿ ಉತ್ಪಾದಿಸಲ್ಪಡುವ ಅಲೋಹಗಳಾಗಿವೆ. ಯೌಗಿಕಗಳನ್ನು ಉತ್ಪಾದಿಸಲು ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮುಂತಾದ ಯೌಗಿಕಗಳನ್ನು ನಿರ್ಮಿಸಲು ವಿದ್ಯುತ್ ವಿಶ್ಲೇಷಣೆಯನ್ನು ಉಪಯೋಗಿಸಬಹುದು. 4ನೇದು ಲೋಹಗಳ ಶುದ್ಧೀಕರಣ. ಕಾಪರ್, ಚಿನ್ನ ಮುಂತಾದ ಲೋಹಗಳನ್ನು ಶುದ್ಧೀಕರಿಸುವುದು ವಿದ್ಯುತ್ ವಿಶ್ಲೇಷಣೆ ಆಧಾರದಲ್ಲಿ. ಇಲೆಕ್ಟ್ರೋಪ್ಲೇಟಿಂಗ್. ವಿದ್ಯುತ್ ವಿಶ್ಲೇಷಣೆಯ ಮೂಲಕ ಒಂದು ಲೋಹದ ಮೇಲೆ ಇನ್ನೊಂದು ಲೋಹದ ಆವರಣ ಕೊಡುವ ರೀತಿಯು ಇಲೆಕ್ಟ್ರೋಪ್ಲೇಟಿಂಗ್ ಆಗಿದೆ. ಲೋಹಗಳ ಸೌಂದರ್ಯವನ್ನು ಹೆಚ್ಚಿಸಲು ಮತ್ತು ಲೋಹಗಳ ಕೊರೆತವನ್ನು ತಡೆಗಟ್ಟಲು ಈ ತೆಳ್ಳಗಿನ ಆವರಣಕ್ಕೆ ಸಾಧ್ಯವಾಗುವುದು. ಆವರಣಗೊಳಿಸಬೇಕಾದ ವಸ್ತುವನ್ನು ಶುಚಿಗೊಳಿಸಿ ಬ್ಯಾಟರಿಯ ನೆಗೆಟಿವ್ ಧ್ರುವಕ್ಕೂ ಲೇಪಿಸಬೇಕಾದ ಲೋಹವನ್ನು ಪಾಸಿಟಿವ್ ಧ್ರುವಕ್ಕೂ ಜೋಡಿಸಲಾಗುತ್ತದೆ. ಲೇಪನಗೊಳಿಸಬೇಕಾದ ಲೋಹ ಲವಣದ ದ್ರಾವಣವನ್ನು ಇಲೆಕ್ಟ್ರೋಲೈಟ್ ಆಗಿ ಉಪಯೋಗಿಸುವರು. ಬೆಳ್ಳಿಯನ್ನು ಲೇಪಿಸಬೇಕಾದರೆ ಸಿಲ್ವರ್ ನೈಟ್ರೇಟ್ ದ್ರಾವಣ ಅಥವಾ ಸೋಡಿಯಂ ಸೈನೈಡ್ ದ್ರಾವಣ ಮತ್ತು ಸಿಲ್ವರ್ ಸೈನೈಡ್ ದ್ರಾವಣವನ್ನು ಇಲೆಕ್ಟ್ರೋಲೈಟ್ ಆಗಿ ಉಪಯೋಗಿಸುವರು. ಚಿನ್ನವನ್ನು ಲೇಪಿಸಬೇಕಾದರೆ ಸೋಡಿಯಂ ಸೈನೈಡ್ ಮತ್ತು ಚಿನ್ನ ಸೈನೈಡ್ ದ್ರಾವಣವನ್ನು ಉಪಯೋಗಿಸುವರು. ವಿದ್ಯುತ್ ಲೇಪನ ಮಾಡುವಾಗ ಯಾವ ಲೋಹದಿಂದ ಆವರಣಗೊಳಿಸಬೇಕೋ ಆ ಲೋಹ ಲವಣದ ದ್ರಾವಣವನ್ನು ಇಲೆಕ್ಟ್ರೋಲೈಟ್ ರೂಪದಲ್ಲಿ ಉಪಯೋಗಿಸಲಾಗುವುದು. 4ನೇ ಪಾಠ ಲೋಹಗಳ ಉತ್ಪಾದನೆ. ಒಂದು ಖನಿಜದಿಂದ ಸುಲಭದಲ್ಲಿ, ವೇಗವಾಗಿ ಮತ್ತು ಕಡಿಮೆ ವೆಚ್ಚದಲ್ಲಿ ಲೋಹವನ್ನು ಬೇರ್ಪಡಿಸಿ ತೆಗೆಯಲು ಸಾಧ್ಯವಿರುವುದಾದರೆ ಅದನ್ನು ಲೋಹದ ಅದಿರು ಎನ್ನುವರು. ಉದಾಹರಣೆ: ಅಲ್ಯೂಮಿನಿಯಂನ ಅದಿರು ಬಾಕ್ಸೈಟ್ Al2O3 2 H2O, ಕಬ್ಬಿಣ ಹೆಮಟೈಟ್ Fe2O3, ಮ್ಯಾಗ್ನೆಟೈಟ್ Fe3O4, ತಾಮ್ರ ಕಾಪರ್ ಪೈರೈಟಿಸ್ CuFeS2, ಕ್ಯುಪ್ರೈಟ್ Cu2O, ಸತು ಜಿಂಕ್ ಬ್ಲೆಂಡ್ ZnS, ಕೆಲಮಿನ್ ZnCO3. ಒಂದು ಅದಿರಿನಿಂದ ಶುದ್ಧ ಲೋಹವನ್ನು ಬೇರ್ಪಡಿಸುವವರೆಗಿನ ಎಲ್ಲ ಹಂತಗಳು ಸೇರಿರುವುದೇ ಲೋಹ ಶುದ್ಧೀಕರಣ ಶಾಸ್ತ್ರ ಆಗಿದೆ. ಇದರ 3 ಹಂತಗಳು: ಅದಿರಿನ ಸಾಂದ್ರೀಕರಣ, ಸಾಂದ್ರೀಕರಿಸಿದ ಅದಿರಿನಿಂದ ಲೋಹದ ಬೇರ್ಪಡಿಸುವಿಕೆ, ಲೋಹ ಶುದ್ಧೀಕರಣ. ಅದಿರುಗಳ ಸಾಂದ್ರೀಕರಣ. ಮೊದಲನೆಯದ್ದು ನೀರು ಹಾಯಿಸಿ ತೊಳೆಯುವುದು. ಕಶ್ಮಲಗಳ ಸಾಂದ್ರತೆ ಕಡಿಮೆಯಾಗಿದ್ದು ಅದಿರಿನ ಸಾಂದ್ರತೆ ಹೆಚ್ಚಾಗಿದ್ದಲ್ಲಿ ಭಾರ ಕಡಿಮೆ ಇರುವ ಕಶ್ಮಲಗಳನ್ನು ನೀರಿನ ಪ್ರವಾಹದಲ್ಲಿ ತೊಳೆದು ಬೇರ್ಪಡಿಸಲಾಗುತ್ತದೆ. ಉದಾಹರಣೆ: ಆಕ್ಸೈಡ್ ಅದಿರುಗಳ ಸಾಂದ್ರೀಕರಣ, ಚಿನ್ನದ ಅದಿರುಗಳ ಸಾಂದ್ರೀಕರಣ. ನೊರೆ ತೇಲಿಸುವ ವಿಧಾನ. ಕಶ್ಮಲಗಳ ಸಾಂದ್ರತೆ ಹೆಚ್ಚಾಗಿದ್ದು ಮತ್ತು ಅದಿರಿನ ಸಾಂದ್ರತೆ ಕಡಿಮೆಯಾಗಿದ್ದರೆ ಈ ವಿಧಾನವನ್ನು ಅನುಸರಿಸಲಾಗುತ್ತದೆ. ಸಲ್ಫೈಡ್ ಅದಿರುಗಳನ್ನು ಈ ವಿಧಾನವನ್ನು ಉಪಯೋಗಿಸಿ ಸಾಂದ್ರೀಕರಿಸಲಾಗುತ್ತದೆ. 3ನೇದು ಅಯಸ್ಕಾಂತೀಯ ಬೇರ್ಪಡಿಸುವಿಕೆ. ಅದಿರು ಅಥವಾ ಕಶ್ಮಲಗಳಲ್ಲಿ ಯಾವುದಾದರೊಂದಕ್ಕೆ ಕಾಂತೀಯ ಗುಣ ಇದ್ದರೆ ಈ ವಿಧಾನವನ್ನು ಅನುಸರಿಸಬಹುದು.
ಪುಡಿ ಮಾಡಿದ ಅದಿರನ್ನು ಕಾಂತೀಯ ರೋಲರ್ಗೆ ಜೋಡಿಸಿರುವ ಸಾಗಾಟ ಬೆಲ್ಟ್ನ ಮೂಲಕ ಹಾಯಿಸಿ ಕಾಂತೀಯ ಗುಣವನ್ನೊಳಗೊಂಡ ಘಟಕಗಳನ್ನು ಬೇರ್ಪಡಿಸಲಾಗುವುದು. ಮ್ಯಾಗ್ನೆಟೈಟ್ ಎಂಬ ಕಬ್ಬಿಣದ ಅದಿರನ್ನು ಸಾಂದ್ರೀಕರಿಸಲು ಮತ್ತು ಕಾಂತೀಯ ಗುಣವಿಲ್ಲದ ತವರದ ಅದಿರಾದ ಟಿನ್ ಸ್ಟೋನ್ನಿಂದ ಕಾಂತೀಯ ಗುಣವಿರುವ ಕಶ್ಮಲವಾದ ಐರನ್ ಟಂಗಸ್ಟೇಟ್ ಅನ್ನು ನೀಗಿಸಲು ಈ ವಿಧಾನವನ್ನು ಉಪಯೋಗಿಸುವರು. ಲೀಚಿಂಗ್. ಸೂಕ್ತವಾದ ದ್ರಾವಣದಲ್ಲಿ ಅದಿರನ್ನು ಹಾಕಿದಾಗ ಅದು ರಾಸಾಯನಿಕ ಕ್ರಿಯೆಗೊಳಗಾಗಿ ವಿಲೀನವಾಗುವುದು. ವಿಲೀನವಾಗದ ಕಶ್ಮಲಗಳನ್ನು ಸೋಸಿ ಬೇರ್ಪಡಿಸಲಾಗುವುದು. ಸೋಸಿ ದೊರಕಿದ ದ್ರಾವಣದಿಂದ ರಾಸಾಯನಿಕ ಕ್ರಿಯೆಯ ಮೂಲಕ ಶುದ್ಧವಾದ ಅದಿರನ್ನು ಬೇರ್ಪಡಿಸಲಾಗುವುದು. ಅಲ್ಯೂಮಿನಿಯಂನ ಅದಿರಾದ ಬಾಕ್ಸೈಟ್ ಅನ್ನು ಈ ವಿಧಾನದಲ್ಲಿ ಸಾಂದ್ರೀಕರಿಸುವರು. ಸಾಂದ್ರೀಕರಿಸಿದ ಅದಿರಿನಿಂದ ಲೋಹದ ಬೇರ್ಪಡಿಸುವಿಕೆ 2 ಹಂತಗಳಿದೆ. ಒಂದು, ಸಾಂದ್ರೀಕರಿಸಿದ ಅದಿರನ್ನು ಆಕ್ಸೈಡ್ ಆಗಿ ಬದಲಾಯಿಸುವುದು. ಇನ್ನು ಆಕ್ಸೈಡ್ ಆಗಿ ಬದಲಾಯಿಸಿದ ಅದಿರಿನ ಅಪಕರ್ಷಣೆ. ಸಾಂದ್ರೀಕರಿಸಿದ ಅದಿರನ್ನು ಆಕ್ಸೈಡ್ ಆಗಿ ಬದಲಾಯಿಸುವಾಗ ಕ್ಯಾಲ್ಸಿನೇಷನ್. ವಾಯುವಿನ ಸಾನ್ನಿಧ್ಯ ಇಲ್ಲದೆ ಅದಿರನ್ನು ಅದರ ದ್ರವೀಕರಣ ಬಿಂದುವಿಗಿಂತ ಕಡಿಮೆ ಉಷ್ಣತೆಯಲ್ಲಿ ಬಿಸಿ ಮಾಡುವ ಪ್ರಕ್ರಿಯೆ ಕ್ಯಾಲ್ಸಿನೇಷನ್ ಆಗಿದೆ. ಲೋಹಗಳ ಕಾರ್ಬೋನೇಟುಗಳು ಮತ್ತು ಹೈಡ್ರಾಕ್ಸೈಡ್ಗಳು ವಿಭಜನೆಗೊಂಡು ಆಕ್ಸೈಡ್ಗಳಾಗಿ ಬದಲಾಗುವುದು. ರೋಸ್ಟಿಂಗ್. ವಾಯುವಿನ ಸಾನ್ನಿಧ್ಯದಲ್ಲಿ ಅದಿರನ್ನು ಅದರ ದ್ರವೀಕರಣ ಬಿಂದುವಿಗಿಂತ ಕಡಿಮೆ ಉಷ್ಣತೆಯಲ್ಲಿ ಬಿಸಿ ಮಾಡುವ ಪ್ರಕ್ರಿಯೆ ರೋಸ್ಟಿಂಗ್ ಆಗಿದೆ. ಸಾಂದ್ರೀಕರಿಸಿದ ಅದಿರನ್ನು ರೋಸ್ಟಿಂಗ್ಗೆ ಒಳಪಡಿಸಿದಾಗ ಅದರಲ್ಲಿರುವ ಫಾಸ್ಫರಸ್ ಜಲಾಂಶವು ಆವಿಯಾಗಿ ನೀಗಿಸಲ್ಪಡುತ್ತದೆ. ಸಲ್ಫೈಡ್ ಅದಿರುಗಳು ಆಕ್ಸಿಜನ್ನೊಂದಿಗೆ ಸೇರಿ ಆಕ್ಸೈಡ್ಗಳಾಗಿ ಬದಲಾಗುತ್ತವೆ. ಉದಾಹರಣೆ Cu2S ಅದಿರು ರೋಸ್ಟಿಂಗ್ ಮೂಲಕ Cu2O ಆಗಿ ಬದಲಾಗುತ್ತದೆ. ಆಕ್ಸೈಡ್ ಆಗಿ ಬದಲಾಯಿಸಿದ ಅದಿರಿನ ಅಪಕರ್ಷಣೆ. ಆಕ್ಸೈಡ್ ಆಗಿ ಬದಲಾಯಿಸಿದ ಅದಿರಿನಿಂದ ಲೋಹವನ್ನು ಉತ್ಪಾದಿಸುವ ಕ್ರಿಯೆಯು ಅಪಕರ್ಷಣೆಯಾಗಿದೆ. ಸೂಕ್ತವಾದ ಅಪಕರ್ಷಣಕಾರಿಗಳನ್ನು ಇದಕ್ಕಾಗಿ ಉಪಯೋಗಿಸಲಾಗುತ್ತದೆ. ಲೋಹಗಳ ಕ್ರಿಯಾಶೀಲತೆಯ ಆಧಾರದಲ್ಲಿ ಲೋಹಗಳ ಉತ್ಪಾದನೆಯ ಸಂದರ್ಭದಲ್ಲಿ ವಿದ್ಯುತ್, ಕಾರ್ಬನ್ ಮೊನಾಕ್ಸೈಡ್ ಎಂಬಿವುಗಳನ್ನು ಅಪಕರ್ಷಣಕಾರಿಯಾಗಿ ಉಪಯೋಗಿಸುತ್ತಾರೆ. ಕ್ರಿಯಾಶೀಲತೆ ಅಧಿಕವಾಗಿರುವ ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಮೊದಲಾದ ಮೂಲವಸ್ತುಗಳನ್ನು ಅವುಗಳ ಅದಿರಿನಿಂದ ಬೇರ್ಪಡಿಸಲು ಅಪಕರ್ಷಣಕಾರಿಯಾಗಿ ವಿದ್ಯುತ್ ಅನ್ನು ಉಪಯೋಗಿಸುತ್ತಾರೆ. ಲೋಹ ಶುದ್ಧೀಕರಣ. ಅಪಕರ್ಷಣ ವಿಧಾನದಿಂದ ಉತ್ಪಾದಿಸುವ ಲೋಹಗಳಲ್ಲಿ ಇತರ ಲೋಹಗಳು, ಲೋಹದ ಆಕ್ಸೈಡುಗಳು ಮತ್ತು ಕಡಿಮೆ ಪ್ರಮಾಣದಲ್ಲಿ ಕೆಲವು ಅಲೋಹಗಳು ಕಶ್ಮಲಗಳಾಗಿ ಕಂಡುಬರುತ್ತವೆ. ಈ ಕಶ್ಮಲಗಳನ್ನು ನೀಗಿಸಿ ಶುದ್ಧವಾದ ಲೋಹವನ್ನು ಉತ್ಪಾದಿಸುವ ಪ್ರಕ್ರಿಯೆಯಾಗಿದೆ ಲೋಹ ಶುದ್ಧೀಕರಣ. ದ್ರವೀಕರಿಸಿ ಬೇರ್ಪಡಿಸುವಿಕೆ. ಕಡಿಮೆ ದ್ರವೀಕರಣ ಬಿಂದುಗಳಿರುವ ತವರ, ಸೀಸ ಮೊದಲಾದ ಲೋಹಗಳೊಂದಿಗೆ ಅಧಿಕ ದ್ರವೀಕರಣ ಬಿಂದುಗಳಿರುವ ಇತರ ಲೋಹಗಳು ಮತ್ತು ಲೋಹ ಆಕ್ಸೈಡುಗಳು ಸೇರಿಕೊಂಡಿರುತ್ತವೆ. ಇಂತಹ ಲೋಹಗಳನ್ನು ಕುಲುಮೆಯ ಓರೆಯಾದ ತಲದಲ್ಲಿರಿಸಿ ಬಿಸಿ ಮಾಡುವಾಗ ಶುದ್ಧ ಲೋಹವು ಕಶ್ಮಲಗಳಿಂದ ಬೇರ್ಪಟ್ಟು ದ್ರವೀಕರಿಸಿ ಕೆಳಗೆ ಬರುತ್ತದೆ. ಈ ಪ್ರಕ್ರಿಯೆಯನ್ನು ನಾವು ದ್ರವೀಕರಿಸಿ ಬೇರ್ಪಡಿಸುವಿಕೆ ಎಂದು ಕರೆಯುತ್ತೇವೆ. ಬಟ್ಟಿ ಇಳಿಸುವಿಕೆ. ಸಾಮಾನ್ಯ ಕಡಿಮೆ ಕುದಿಯುವ ಬಿಂದು ಇರುವ ಲೋಹಗಳಾದ ಸತು, ಕ್ಯಾಡ್ಮಿಯಂ ಮತ್ತು ಮರ್ಕ್ಯುರಿ ಎಂಬಿವುಗಳನ್ನು ಈ ವಿಧಾನದಿಂದ ಶುದ್ಧೀಕರಿಸುತ್ತಾರೆ. ಕಶ್ಮಲಗಳನ್ನೊಳಗೊಂಡ ಲೋಹವನ್ನು ಒಂದು ರಿಟೋರ್ಟ್ನಲ್ಲಿ ಬಿಸಿ ಮಾಡುವಾಗ ಶುದ್ಧ ಲೋಹ ಮಾತ್ರ ಬಾಷ್ಪೀಕರಣಕ್ಕೆ ಒಳಗಾಗುವುದು. ಈ ಬಾಷ್ಪವನ್ನು ತಣಿಸಿ ಶುದ್ಧ ಲೋಹವನ್ನು ಪಡೆಯುವ ವಿಧಾನವೇ ಬಟ್ಟಿ ಇಳಿಸುವಿಕೆ. ವಿದ್ಯುತ್ ವಿಶ್ಲೇಷಣ ವಿಧಾನ. ಒಂದು ಸಣ್ಣ ತುಂಡು ಲೋಹವನ್ನು ನೆಗೆಟಿವ್ ಇಲೆಕ್ಟ್ರೋಡ್ ಆಗಿಯೂ ಶುದ್ಧೀಕರಿಸಬೇಕಾದ ಕಶ್ಮಲವನ್ನೊಳಗೊಂಡ ಲೋಹವನ್ನು ಪಾಸಿಟಿವ್ ಇಲೆಕ್ಟ್ರೋಡ್ ಆಗಿಯೂ ಆ ಲೋಹದ ಲವಣದ ದ್ರಾವಣವನ್ನು ಇಲೆಕ್ಟ್ರೋಲೈಟ್ ಆಗಿ ತೆಗೆದುಕೊಂಡು ವಿದ್ಯುತ್ ವಿಶ್ಲೇಷಣೆಯನ್ನು ನಡೆಸುವರು. ಕಬ್ಬಿಣದ ಉತ್ಪಾದನೆ ಊದುಕುಲುಮೆಯ ಮೂಲಕ. ಕೋಕ್, ಸುಣ್ಣದ ಕಲ್ಲು, ಹೆಮೆಟೈಟ್ ಎಂಬಿವುಗಳ ಮಿಶ್ರಣವನ್ನು ಮೇಲ್ಭಾಗದಿಂದ ಹಾಕುತ್ತಾರೆ. ಕೆಳಭಾಗದಿಂದ ಬಿಸಿಯಾದ ವಾಯುವಿನ ಪ್ರವಾಹವನ್ನು ಹಾಯಿಸಲಾಗುತ್ತದೆ. ಕಾರ್ಬನ್ ಆಕ್ಸಿಜನ್ ನೊಂದಿಗೆ ಸೇರಿ ಕಾರ್ಬನ್ ಡೈಆಕ್ಸೈಡ್ ಉಂಟಾಗುತ್ತದೆ. ಈ ಕಾರ್ಬನ್ ಡೈಆಕ್ಸೈಡ್ ಮತ್ತು ಕಾರ್ಬನ್ ನೊಂದಿಗೆ ಸೇರಿ ಕಾರ್ಬನ್ ಮೊನಾಕ್ಸೈಡ್ ಉಂಟಾಗುತ್ತದೆ. ಈ ಕಾರ್ಬನ್ ಮೊನಾಕ್ಸೈಡ್ ಹೆಮೆಟೈಟ್ ಅನ್ನು ಅಪಕರ್ಷಿಸಿ ಕಬ್ಬಿಣವಾಗಿ ಬದಲಾಯಿಸುತ್ತದೆ. Fe2O3 ಪ್ಲಸ್ 3 CO ಕೊಡುತ್ತದೆ. 2 Fe ಕೂಡಿಸಿ 3 CO2. ಫರ್ನೇಸಿನ ಉನ್ನತ ಉಷ್ಣತೆಯಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ವಿಭಜನೆ ಹೊಂದಿ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಉಂಟಾಗುತ್ತದೆ. CaCO3 ಕೊಡುತ್ತದೆ. CaO ಕೂಡಿಸು CO2. ಈ ಕ್ಯಾಲ್ಸಿಯಂ ಆಕ್ಸೈಡ್ ಅದಿರಿನಲ್ಲಿರುವ SiO2 ನೊಂದಿಗೆ ವರ್ತಿಸಿ ಸುಲಭವಾಗಿ ದ್ರವೀಕರಿಸಲ್ಪಡುವ ಕ್ಯಾಲ್ಸಿಯಂ ಸಿಲಿಕೇಟ್ ಆಗಿ ಬದಲಾಗುತ್ತದೆ.
CaO ಕೂಡಿಸು SiO2 ಕೊಡುತ್ತದೆ CaSiO3. ಗ್ಯಾಂಗಿಗೆ ಆಮ್ಲೀಯ ಸ್ವಭಾವವಿರುವುದಾದರೆ ಪ್ರತ್ಯಾಮ್ಲೀಯ ಸ್ವಭಾವವಿರುವ ಫ್ಲಕ್ಸ್ ಅನ್ನು ಉಪಯೋಗಿಸಬೇಕು. ಗ್ಯಾಂಗಿಗೆ ಪ್ರತ್ಯಾಮ್ಲೀಯ ಸ್ವಭಾವವಿರುವುದಾದರೆ ಆಮ್ಲೀಯ ಸ್ವಭಾವವಿರುವ ಫ್ಲಕ್ಸ್ ಅನ್ನು ಉಪಯೋಗಿಸಬೇಕು. ಉಕ್ಕಿನ ಮಿಶ್ರಲೋಹಗಳು ಸ್ಟೈನ್ಲೆಸ್ ಸ್ಟೀಲ್. ಇದರ ಘಟಕಗಳು Fe, Cr, Nic. ವೈಶಿಷ್ಟ್ಯ ಕಾಠಿಣ್ಯವಿದೆ. ಉಪಯೋಗ ಪಾತ್ರೆಗಳು ವಾಹನಗಳ ಭಾಗಗಳನ್ನು ನಿರ್ಮಿಸಲು. ಉಕ್ಕಿನ ಮಿಶ್ರಲೋಹಗಳು ಆಲ್ನಿಕೋ. ಘಟಕಗಳು Fe, Ni, Al, Co. ವೈಶಿಷ್ಟ್ಯ ಕಾಂತೀಯ ಗುಣ. ಉಪಯೋಗ ಶಾಶ್ವತ ಕಾಂತಗಳನ್ನು ನಿರ್ಮಿಸಲು. ಉಕ್ಕಿನ ಮಿಶ್ರಲೋಹ ನಿಕ್ರೋಮ್. ಘಟಕಗಳು Fe, Ni, Cr, C. ವೈಶಿಷ್ಟ್ಯ ಉನ್ನತ ಪ್ರತಿರೋಧ. ಉಪಯೋಗ ಹೀಟಿಂಗ್ ಕಾಯಿಲ್ಗಳ ನಿರ್ಮಾಣದಲ್ಲಿ. ಅಲ್ಯೂಮಿನಿಯದ ವಿದ್ಯುತ್ ವಿಶ್ಲೇಷಣೆ. ಪಾಸಿಟಿವ್ ಎಲೆಕ್ಟ್ರೋಡ್ಗಳಾಗಿ ಕಾರ್ಬನ್ ದಂಡವನ್ನು ಉಪಯೋಗಿಸಿದ್ದಾರೆ. ದ್ರವೀಕೃತ ಅಲ್ಯೂಮಿನಿಯಂ ಲೋಹ ತಳಭಾಗದಲ್ಲಿ ಸಂಗ್ರಹ ಆಗುತ್ತದೆ. ದ್ರವೀಕೃತ ಕ್ರಿಯಾಲೈಟ್ ಹಾಗೂ ಅಲ್ಯೂಮಿನಿಯಂ ಅನ್ನು ಇಲ್ಲಿ ಎಲೆಕ್ಟ್ರೋಲೈಟ್ ಆಗಿ ಉಪಯೋಗಿಸುತ್ತಾರೆ. ಸಾಂದ್ರೀಕರಣದ ಮೂಲಕ ಲಭಿಸಿದ ಅಲ್ಯೂಮಿನಿಯಕ್ಕೆ ದ್ರವೀಕರಿಸಿದ ಕ್ರಿಯಾಲೈಟ್ ಅನ್ನು ಸೇರಿಸಿ ವಿದ್ಯುತ್ ವಿಶ್ಲೇಷಣೆಗೆ ಒಳಪಡಿಸಲಾಗುವುದು. ಅಲ್ಯೂಮಿನಿಯದ ದ್ರವೀಕರಣ ಬಿಂದು ಅತಿ ಹೆಚ್ಚಾಗಿದೆ. ಇದನ್ನು ಕಡಿಮೆಗೊಳಿಸಲು ಹಾಗೂ ವಿದ್ಯುತ್ ವಾಹಕತ್ವವನ್ನು ಹೆಚ್ಚಿಸಲು ಅಲ್ಯೂಮಿನಿಯಕ್ಕೆ ಕ್ರಿಯಾಲೈಟ್ ಅನ್ನು ಸೇರಿಸಲಾಗುತ್ತದೆ. ವಿದ್ಯುತ್ ಅನ್ನು ಹಾಯಿಸಿದಾಗ ನಡೆಯುವ ಕ್ರಿಯೆಗಳ ರಾಸಾಯನಿಕ ಸಮೀಕರಣ Al2O3 ಕೊಡುತ್ತದೆ. 2Al3+, 3O2-. Al3+, 3 ಇಲೆಕ್ಟ್ರಾನ್ Al. 5ನೇ ಪಾಠ ಅಲೋಹ ಯೌಗಿಕಗಳು. ಅಮೋನಿಯಾದ ತಯಾರಿ. ಉಪಯೋಗಿಸುವಂತಹ ವಸ್ತುಗಳು ಅಮೋನಿಯಂ ಕ್ಲೋರೈಡ್ ಹಾಗೂ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಇದನ್ನು ಬಿಸಿ ಮಾಡಲಾಗುತ್ತದೆ. ಆಗ ಬಿಡುಗಡೆಯಾಗುವಂತಹ ಅಮೋನಿಯಾವನ್ನು ಕ್ಯಾಲ್ಸಿಯಂ ಆಕ್ಸೈಡ್ ಇರಿಸಿದಂತಹ ಶುಷ್ಕಕಾರಕ ಸ್ತಂಭದ ಮೂಲಕ ಹಾಯಿಸಲಾಗುತ್ತದೆ. ನಂತರ ಅಮೋನಿಯಾವನ್ನು ಗ್ಲಾಸ್ ಜಾರ್ನಲ್ಲಿ ಸಂಗ್ರಹಿಸಲಾಗುತ್ತದೆ. ಅಮೋನಿಯಾದ ಕಾರಂಜಿ ಪ್ರಯೋಗ. ಇಕ್ಕಡಗಳಲ್ಲಿ ಜರುಗುವ ರಾಸಾಯನಿಕ ಕ್ರಿಯೆ. ಇಕ್ಕಡೆಗಳಲ್ಲಿಯೂ ನಡೆಯುವ ರಾಸಾಯನಿಕ ಕ್ರಿಯೆಗಳನ್ನು ನಾವು ಇಕ್ಕಡೆಗಳಲ್ಲಿ ಜರುಗುವ ರಾಸಾಯನಿಕ ಕ್ರಿಯೆಗಳು ಎನ್ನುವರು. ಇಕ್ಕಡೆಗಳಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಗಳನ್ನು ಇಕ್ಕಡೆಗಳಲ್ಲಿ ಜರುಗುವ ರಾಸಾಯನಿಕ ಕ್ರಿಯೆಗಳು ಎನ್ನುವರು. ಇಕ್ಕಡೆಗಳಲ್ಲಿ ಜರುಗುವ ಕ್ರಿಯೆಗಳಲ್ಲಿ ಪ್ರವರ್ತಕಗಳು ಉತ್ಪನ್ನಗಳಾಗಿ ಬದಲಾಗುವ ಕ್ರಿಯೆಗಳು ಮುಂದಕ್ಕೆ ಜರುಗುವ ಕ್ರಿಯೆ ಎಂದು, ಉತ್ಪನ್ನಗಳು ಪ್ರವರ್ತಕಗಳಾಗಿ ಬದಲಾಗುವ ಕ್ರಿಯೆ ಹಿಂದಕ್ಕೆ ಜರುಗುವ ಕ್ರಿಯೆ ಎಂದು ಕರೆಯಲಾಗುತ್ತದೆ. ಮೇಲೆ ತಿಳಿಸಿದ ಉದಾಹರಣೆಯಲ್ಲಿ ಅಮೋನಿಯಂ ಕ್ಲೋರೈಡ್ ಅಮೋನಿಯಂ ಹಾಗೂ HCl ಆಗಿ ಬದಲಾಗುತ್ತದೆ. ಅದೇ ಹೈಡ್ರೋಜನ್ ಕ್ಲೋರೈಡ್ ಮತ್ತು ಅಮೋನಿಯಾ ಒಟ್ಟು ಸೇರಿ ಮತ್ತೊಮ್ಮೆ ಅಮೋನಿಯಂ ಕ್ಲೋರೈಡ್ ಉಂಟಾಗುತ್ತದೆ. ರಾಸಾಯನಿಕ ಸಮತೋಲನ ಸ್ಥಿತಿ. ರಾಸಾಯನಿಕ ಸಮತೋಲನ ಸ್ಥಿತಿಯ ಗ್ರಾಫ್ ಚಿತ್ರವನ್ನು ಇಲ್ಲಿ ಕೊಡಲಾಗಿದೆ. X ಅಕ್ಷದಲ್ಲಿ ಸಮಯವು, Y ಅಕ್ಷದಲ್ಲಿ ರಾಸಾಯನಿಕ ಕ್ರಿಯೆ ದರವನ್ನು ಕೊಟ್ಟಿದ್ದಾರೆ. ಮುಂದಕ್ಕೆ ಜರುಗುವ ಕ್ರಿಯೆ ಆರಂಭದಲ್ಲಿ ಹೆಚ್ಚಿದ್ದು ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತದೆ. ಹಿಂದಕ್ಕೆ ಜರುಗುವ ಕ್ರಿಯೆ ಆರಂಭದಲ್ಲಿ 0 ಆಗಿದ್ದು ನಿಧಾನಕ್ಕೆ ಹೆಚ್ಚಾಗ್ತಾ ಹೋಗುತ್ತದೆ. ಒಂದು ಬಿಂದುವಿನಲ್ಲಿ ಮುಂದಕ್ಕೆ ಜರುಗುವ ಕ್ರಿಯೆ ಹಾಗೂ ಹಿಂದಕ್ಕೆ ಜರುಗುವ ಕ್ರಿಯೆ ನಿಂತಂತೆ ಭಾಸ ಆಗುತ್ತದೆ. ಈ ಸ್ಥಿತಿಯನ್ನು ನಾವು ಸಮತೋಲನ ಸ್ಥಿತಿ ಅಂತೇಳಿ ಕರೀತೇವೆ. ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಮುಂದಕ್ಕೆ ಜರುಗುವ ಕ್ರಿಯೆ ಮತ್ತು ಹಿಂದಕ್ಕೆ ಜರುಗುವ ಕ್ರಿಯೆಯ ದರವು ಸಮಾನವಾಗುವ ಹಂತವನ್ನು ರಾಸಾಯನಿಕ ಸಮತೋಲನ ಸ್ಥಿತಿ ಎಂದು ನಾವು ಕರೆಯುತ್ತೇವೆ. ಲೀ ಚಾಟೆಲಿಯರನ ತತ್ವ. ಸಮತೋಲನ ಸ್ಥಿತಿಯಲ್ಲಿರುವ ಒಂದು ವ್ಯವಸ್ಥೆಯ ದಟ್ಟಣೆ, ಒತ್ತಡ, ಉಷ್ಣತೆ ಎಂಬುವುಗಳಲ್ಲಿ ಯಾವುದಾದರೂ ಒಂದನ್ನು ಬದಲಾಯಿಸಿದರೆ ವ್ಯವಸ್ಥೆಯು ಈ ಬದಲಾವಣೆಯಿಂದುಂಟಾಗುವ ಪರಿಣಾಮವನ್ನು ಇಲ್ಲವಾಗಿಸಲು ಸಾಧ್ಯವಾಗುವ ರೀತಿಯಲ್ಲಿ ಒಂದು ಸ್ವತಃ ಕ್ರಮೀಕರಣವನ್ನು ನಡೆಸಿ ನೂತನ ಸಮತೋಲನ ಸ್ಥಿತಿಯನ್ನು ತಲುಪುವುದು.
ಒಂದು ಇಕ್ಕಡೆಗಳಲ್ಲಿ ಜರುಗುವ ಕ್ರಿಯೆಯಲ್ಲಿ ಪ್ರವರ್ತಕ ಉತ್ಪನ್ನ ಭಾಗದಲ್ಲಿರುವ ಅನಿಲಗಳ ಅಣುಗಳ ಸಂಖ್ಯೆಯಲ್ಲಿ ವ್ಯತ್ಯಾಸ ಇಲ್ಲದಿದ್ದರೆ ಅಂತಹ ರಾಸಾಯನಿಕ ಕ್ರಿಯೆಗಳಲ್ಲಿ ಸಮತೋಲನ ಸ್ಥಿತಿಯ ಮೇಲೆ ಒತ್ತಡವು ಯಾವುದೇ ಪ್ರಭಾವ ಬೀರುವುದಿಲ್ಲ. N2 3H2 ಕೊಡುತ್ತದೆ 2NH3 ಕೂಡಿಸು ಉಷ್ಣ. ಇಲ್ಲಿ ಉಷ್ಣವು ಒಂದು ಉತ್ಪನ್ನ ಆಗಿದೆ. ಥ್ರೆಶೋಲ್ಡ್ ಎನರ್ಜಿ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವ ಪ್ರವರ್ತಕದ ಅಣುಗಳಿಗಿರಬೇಕಾದ ಅತಿ ಕಡಿಮೆ ಪ್ರಮಾಣದ ಗತಿ ಚೈತನ್ಯವೇ ಥ್ರೆಶೋಲ್ಡ್ ಎನರ್ಜಿ ಆಗಿದೆ. ರಾಸಾಯನಿಕ ಸಮತೋಲನ ಮತ್ತು ಪ್ರೇರಕ. ಧನ ಪ್ರೇರಕಗಳು ರಾಸಾಯನಿಕ ಕ್ರಿಯೆ ವೇಗವನ್ನು ಹೆಚ್ಚಿಸುವ ಪದಾರ್ಥಗಳು. ಇಕ್ಕಡೆಗಳಲ್ಲಿ ಜರುಗುವ ಕ್ರಿಯೆಗಳಲ್ಲಿ ಮುಂದಕ್ಕೆ ಜರುಗುವ ಮತ್ತು ಹಿಂದಕ್ಕೆ ಜರುಗುವ ಕ್ರಿಯೆಗಳಿವೆ. ಯಾವುದಾದರೂ ಒಂದು ಕ್ರಿಯೆಯ ವೇಗವನ್ನು ಮಾತ್ರ ಹೆಚ್ಚಿಸಲು ಪ್ರೇರಕಗಳಿಗೆ ಸಾಧ್ಯ ಇಲ್ಲ. ಸಲ್ಫ್ಯೂರಿಕ್ ಆಮ್ಲಕ್ಕೆ ರಾಸಾಯನಿಕ ಪದಾರ್ಥಗಳ ರಾಜ ಎಂದು ಕರೆಯುತ್ತೇವೆ. ಕೈಗಾರಿಕಾ ಮಟ್ಟದಲ್ಲಿ ಸಲ್ಫ್ಯೂರಿಕ್ ಆಸಿಡ್ ಅನ್ನು ಸಂಪರ್ಕ ಪ್ರಕ್ರಿಯೆ ಮೂಲಕ ತಯಾರಿಸಲಾಗುತ್ತದೆ. ಸಲ್ಫರ್ ಆಕ್ಸಿಜನ್ ನೊಂದಿಗೆ ಉರಿದು ಸಲ್ಫರ್ ಡೈಆಕ್ಸೈಡ್ ಆಗಿ ಬದಲಾಗುತ್ತದೆ. S+O2 SO2. ಹೀಗೆ ದೊರೆಯುವ SO2 ಅನ್ನು ಪುನಃ ಅಧಿಕ ಉಷ್ಣತೆಯಲ್ಲಿ ವೆನೇಡಿಯಂ ಪೆಂಟಾಕ್ಸೈಡ್ ಎಂಬ ಪ್ರೇರಕದ ಸಾನ್ನಿಧ್ಯದಲ್ಲಿ ಆಕ್ಸಿಜನ್ ನೊಂದಿಗೆ ಸಂಯೋಗಗೊಳಿಸಿ ಸಲ್ಫರ್ ಟ್ರೈಆಕ್ಸೈಡ್ ಅನ್ನು ತಯಾರಿಸುವರು. 2SO2 ಕೂಡಿಸು O2 ಕೊಡುತ್ತದೆ 2SO3. SO3 ಅನ್ನು ಪ್ರಬಲ ಸಲ್ಫ್ಯೂರಿಕ್ ಆಮ್ಲದಲ್ಲಿ ವಿಲೀನಗೊಳಿಸುವರು. SO3 ಕೂಡಿಸು H2SO4 ಕೊಡುತ್ತದೆ H2S2O7. ಉಂಟಾದ ಉತ್ಪನ್ನವನ್ನು ಓಲಿಯಂ ಎಂದು ಕರೆಯುತ್ತಾರೆ. ಈ ರೀತಿಯಲ್ಲಿ ಲಭಿಸುವ ಓಲಿಯಂ ಅನ್ನು ನೀರಿನಲ್ಲಿ ವಿಲೀನಗೊಳಿಸಿ ಸಲ್ಫ್ಯೂರಿಕ್ ಆಸಿಡ್ ಅನ್ನು ತಯಾರಿಸುತ್ತಾರೆ. H2S2O7 ಕೂಡಿಸು H2O ಕೊಡುತ್ತದೆ 2H2SO4. ಸಲ್ಫ್ಯೂರಿಕ್ ಆಸಿಡ್ ಅನ್ನು ದುರ್ಬಲಗೊಳಿಸುವಾಗ ನೀರಿಗೆ ಸ್ವಲ್ಪವೇ ಆಸಿಡ್ ಅನ್ನು ಸೇರಿಸಿ ಕದಡಬೇಕು. ಆಸಿಡ್ಗೆ ನೀರು ಸೇರಿಸುವ ಕ್ರಿಯೆಯು ಉಷ್ಣ ವಿಸರ್ಜಕ ಕ್ರಿಯೆಯಾದುದರಿಂದ ಆಸಿಡ್ ನಮ್ಮ ದೇಹಕ್ಕೆ ಬೀಳಲು ಹಾಗೂ ಸುಟ್ಟ ಗಾಯಗಳುಂಟಾಗುವ ಸಾಧ್ಯತೆ ಇದೆ. C12H22O11 ಪ್ರಬಲ H2SO4 12C ಪ್ಲಸ್ 11H2O. ಪದಾರ್ಥಗಳಲ್ಲಿ ರಾಸಾಯನಿಕವಾಗಿ ಸಂಯೋಗಗೊಂಡಿರುವ ನೀರನ್ನು ಅಥವಾ ಪದಾರ್ಥಗಳಲ್ಲಿರುವ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳನ್ನು ನೀರಿನಲ್ಲಿರುವ ನಿಷ್ಪತ್ತಿಯಲ್ಲಿ ಹೀರಲು ಪ್ರಬಲ ಸಲ್ಫ್ಯೂರಿಕ್ ಆಸಿಡ್ಗೆ ಸಾಧ್ಯ ಇದೆ. ಈ ಪ್ರಕ್ರಿಯೆಯನ್ನು ನಿರ್ಜಲೀಕರಣ ಎಂದು ಕರೆಯುತ್ತಾರೆ. ಪ್ರಬಲ ಸಲ್ಫ್ಯೂರಿಕ್ ಆಸಿಡ್ ಅನ್ನು ನಿರ್ಜಲೀಕಾರಕವಾಗಿದೆ. ಸಲ್ಫೇಟಿನ ಪರೀಕ್ಷೆ. ಸಲ್ಫೇಟ್ ಲವಣಗಳು ಬೇರಿಯಂ ಕ್ಲೋರೈಡ್ನೊಂದಿಗೆ ವರ್ತಿಸಿದಾಗ ಬಿಳಿ ಬಣ್ಣದ ಬೇರಿಯಂ ಸಲ್ಫೇಟ್ನ ಅಧಕ್ಷೇಪ ಉಂಟಾಗುತ್ತದೆ. ಇದು ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ವಿಲೀನವಾಗುವುದಿಲ್ಲ. ಸಾವಯವ ಯೌಗಿಕಗಳ ನಾಮಕರಣ ಮತ್ತು ಐಸೋಮೆರಿಸಮ್. ಹೋಮೋಲೋಗಸ್ ಶ್ರೇಣಿ ಸದಸ್ಯರನ್ನೊಂದು ಸಾಮಾನ್ಯ ಸೂತ್ರದಿಂದ ಪ್ರತಿನಿಧೀಕರಿಸಲು ಸಾಧ್ಯವಾಗುತ್ತದೆ. ಅವುಗಳಲ್ಲಿ ಹತ್ತಿರದ ಎರಡು ಸದಸ್ಯರ ನಡುವೆ CH2 ಗುಂಪಿನ ವ್ಯತ್ಯಾಸ ಮಾತ್ರ ಇರುತ್ತದೆ. ಸದಸ್ಯರಲ್ಲಿ ರಾಸಾಯನಿಕ ಗುಣಗಳಲ್ಲಿ ಸಾಮ್ಯತೆ ಇದೆ. ಭೌತಿಕ ಗುಣಗಳಲ್ಲಿ ಕ್ರಮಾನುಗತವಾದ ಬದಲಾವಣೆಗಳನ್ನು ಪ್ರದರ್ಶಿಸುತ್ತದೆ. ಹೈಡ್ರೋಕಾರ್ಬನ್ಗಳಲ್ಲಿ 3 ವಿಧ: ಆಲ್ಕೇನುಗಳು, ಆಲ್ಕೀನುಗಳು, ಆಲ್ಕೈನುಗಳು. ಏಕಬಂಧ ಇರುವುದು ಆಲ್ಕೇನುಗಳು, ದ್ವಿಬಂಧ ಇರುವುದು ಆಲ್ಕೀನುಗಳು, ತ್ರಿಬಂಧ ಇರುವುದು ಆಲ್ಕೈನುಗಳು. ಆಲ್ಕೇನುಗಳ ಸಾಮಾನ್ಯ ಸೂತ್ರ CnH2n+2. ಆಲ್ಕೀನುಗಳ ಸಾಮಾನ್ಯ ಸೂತ್ರ CnH2n. ಆಲ್ಕೈನುಗಳ ಸಾಮಾನ್ಯ ಸೂತ್ರ CnH2n-2. ನಾಮಕರಣ ವಿಧಾನ. ಗಮನಿಸಬೇಕಾದಂತಹ ವಿಷಯಗಳು: 1. ಕಾರ್ಬನ್ ಪರಮಾಣುಗಳ ಸಂಖ್ಯೆ. ಕಾರ್ಬನ್ ಪರಮಾಣುಗಳ ನಡುವಿನ ರಾಸಾಯನಿಕ ಬಂಧದ ಸ್ವಭಾವ. ಕಾರ್ಬನ್ ಪರಮಾಣುಗಳ ಸಂಖ್ಯೆಯನ್ನು ಸೂಚಿಸುವ ಸಂಖ್ಯೆಯ ಆಧಾರದಲ್ಲಿ ಪದಮೂಲ. 1 ಕಾರ್ಬನ್ ಇದ್ರೆ ಮೀತ್, 2 ಈತ್, 3 ಪ್ರಾಪ್, 4 ಬ್ಯೂಟ್, 5 ಪೆಂಟ್, 6 ಹೆಕ್ಸ್, 7 ಹೆಪ್ಟ್, 8 ಆಕ್ಟ್, 9 ನಾನ್, 10 ಡೆಕ್. ಆಲ್ಕೇನುಗಳ ನಾಮಕರಣ: ಮೀತ್ ಪ್ಲಸ್ ಏನ್ ಮೀಥೇನ್, ಈತ್ ಪ್ಲಸ್ ಏನ್ ಈಥೇನ್. ಪದಮೂಲಕ್ಕೆ ಏನ್ ಸೇರಿಸಿದ್ರೆ ಆಲ್ಕೇನುಗಳ ನಾಮಕರಣ ಸಾಧ್ಯವಾಗುತ್ತದೆ. ಕಾರ್ಬನ್ ಸಂಕಲೆಗೆ ಸಂಖ್ಯೆ ನೀಡುವಾಗ ಶಾಖೆ ಇರುವ ಕಾರ್ಬನ್ ಪರಮಾಣುವಿಗೆ ಅತ್ಯಂತ ಸಣ್ಣ ಸ್ಥಾನ ಸಂಖ್ಯೆ ಬರುವ ರೀತಿಯಲ್ಲಿ ಸಂಖ್ಯೆ ನೀಡಬೇಕು. ಇಲ್ಲಿ
ಎರಡನೇ ವಿಧಾನ ಸರಿಯಾಗಿದೆ. ಯಾಕೆಂದರೆ ಶಾಖೆ ಇರುವಂತಹ ಕಾರ್ಬನ್ನಿಗೆ ಕಡಿಮೆ ಸ್ಥಾನ ಸಂಖ್ಯೆ 2 ಲಭಿಸಿದೆ. ಆಲ್ಕೇನುಗಳ ನಾಮಕರಣ ಶಾಖೆಯ ಸ್ಥಾನ ಕೂಡಿಸು ಹೈಫನ್ ರ್ಯಾಡಿಕಲ್ನ ಹೆಸರು ಕೂಡಿಸು ಪದಮೂಲ ಕೂಡಿಸು ಪ್ರತ್ಯಯ. ಒಂದಕ್ಕಿಂತ ಹೆಚ್ಚು ಶಾಖೆಗಳ ಆಲ್ಕೇನುಗಳ ನಾಮಕರಣ. ಒಂದು ಕಾರ್ಬನ್ ಪರಮಾಣುವಿನಲ್ಲಿ ಒಂದೇ ರೀತಿ 2 ಶಾಖೆಗಳು ಇದ್ದಾಗ ಸ್ಥಾನ ಸಂಖ್ಯೆಯನ್ನು 2 ಸಲ ಬರೆಯಬೇಕು. IUPAC ನಾಮಕರಣ ಮಾಡುವಾಗ ದ್ವಿಬಂಧದಲ್ಲಿ ಏರ್ಪಟ್ಟಿರುವ ಕಾರ್ಬನ್ ಪರಮಾಣುಗಳಿಗೆ ಅತ್ಯಂತ ಸಣ್ಣ ಸ್ಥಾನ ಸಂಖ್ಯೆ ಸಿಗುವ ರೀತಿಯಲ್ಲಿ ಸಂಖ್ಯೆ ನೀಡಬೇಕು. ಆಲ್ಕೀನುಗಳ ಉದಾಹರಣೆ ಪೆಂಟ್ 2 ಈನ್. ಇಲ್ಲಿ ಎರಡನೇ ಕಾರ್ಬನ್ನಿಗೆ ದ್ವಿಬಂಧ ಇದೆ. ಆಲ್ಕೇನುಗಳ ನಾಮಕರಣ ಪದಮೂಲ ಕೂಡಿಸು ತ್ರಿಬಂಧ ಸ್ಥಾನ ಕೂಡಿಸು ಪ್ರತ್ಯಯ. ಬ್ಯೂಟ್ 2 ಐನ್. ಉಂಗುರ ಆಕೃತಿಯ ಯೌಗಿಕಗಳಲ್ಲಿ 2 ವಿಧ: ಆಲಿಸೈಕ್ಲಿಕ್ ಯೌಗಿಕಗಳು, ಅರೋಮ್ಯಾಟಿಕ್ ಯೌಗಿಕಗಳು. ಉದಾಹರಣೆ ಸೈಕ್ಲೋಬ್ಯೂಟಿನ್, ಸೈಕ್ಲೋಬ್ಯೂಟೇನ್, ಬೆನ್ಸೀನ್. ಆಲ್ಕೋಹಾಲುಗಳನ್ನು ಹೆಸರಿಸುವಾಗ ಕಾರ್ಬನ್ ಪರಮಾಣುಗಳ ಸಂಖ್ಯೆಗನುಗುಣವಾದ ಆಲ್ಕೇನ್ನ ಹೆಸರಿನಲ್ಲಿರುವ ಈಗೆ ಬದಲಾಗಿ ಓಲ್ ಎಂಬ ಪ್ರತ್ಯಯವನ್ನು ಸೇರಿಸಬೇಕು. COOH ಕಾರ್ಯವಿಧಾನ ಗುಂಪಾಗಿರುವ ಯೌಗಿಕಗಳು ಕಾರ್ಬಾಕ್ಸಿಲಿಕ್ ಆಸಿಡ್ಗಳು ಎಂದು ತಿಳಿಯಲ್ಪಡುತ್ತದೆ. ಇವುಗಳ IUPAC ಹೆಸರು ಬರೆಯುವಾಗ ಪ್ರಧಾನ ಸಂಕಲೆಯ ಹೆಸರಿನೊಂದಿಗೆ ಓಯಿಕ್ ಆಸಿಡ್ ಎಂಬ ಪ್ರತ್ಯಯವನ್ನು ಸೇರಿಸಲಾಗುವುದು. ಕಾರ್ಬಾಕ್ಸಿಲಿಕ್ ಆಸಿಡ್ನ ನಾಮಕರಣ. ಕಾರ್ಬನ್ ಅನ್ನು ಒಳಗೊಂಡಿರುವ ಕಾರ್ಯವಿಧಾನ ಗುಂಪುಗಳಲ್ಲಿ ಕಾರ್ಯವಿಧಾನ ಗುಂಪಿನ ಕಾರ್ಬನ್ ಪರಮಾಣುವನ್ನು ಪ್ರಧಾನ ಸಂಕಲೆಯ ಭಾಗವಾಗಿ ಪರಿಗಣಿಸಬೇಕು. HCOOH ಮೆಥೆನಾಯಿಕ್ ಆಸಿಡ್, CH3 CH2 COOH ಪ್ರೊಪೆನಾಯಿಕ್ ಆಸಿಡ್. ಹ್ಯಾಲೋ ಗುಂಪು ಫ್ಲೋರೋ, ಕ್ಲೋರೋ, ಬ್ರೋಮೋ, ಅಯೋಡೋ ಇತ್ಯಾದಿ ಕಾರ್ಯವಿಧಾನ ಗುಂಪುಗಳಿರುವ ಸಾವಯವ ಯೌಗಿಕಗಳಿವೆ. ಇವುಗಳನ್ನು ಹ್ಯಾಲೋ ಯೌಗಿಕಗಳೆಂದು ಕರೆಯುತ್ತಾರೆ. ಹ್ಯಾಲೋ ಗುಂಪಿನ ಸ್ಥಾನ ಕೂಡಿಸು ಹೈಫನ್ ಹ್ಯಾಲೋ ಗುಂಪಿನ ಹೆಸರು ಕೂಡಿಸು ಆಲ್ಕೇನ್ನ ಹೆಸರು. ಉದಾಹರಣೆ 1 ಕ್ಲೋರೋ ಪ್ರೊಪೇನ್, 2,2 ಡೈಕ್ಲೋರೋ ಬ್ಯೂಟೇನ್. ಈಥರ್ಗಳು ಆಲ್ಕಾಕ್ಸಿ ಗುಂಪನ್ನು ಒಳಗೊಂಡಿರುವ ಯೌಗಿಕಗಳು ಈಥರ್ಗಳಾಗಿವೆ. CH2 CH3 CH2O CH2 CH3 ಈಥಾಕ್ಸಿ ಈಥೇನ್. CH3O CH2 CH3 ಮೀಥಾಕ್ಸಿ ಈಥೇನ್. ಅಂದರೆ ಈಥರ್ಗಳನ್ನು ಆಲ್ಕಾಕ್ಸಿ ಆಲ್ಕೇನ್ ಎಂದು ಹೆಸರಿಸಬೇಕಾಗುತ್ತದೆ. O ಗುಂಪಿನ 2 ಬದಿಗಳಲ್ಲಿರುವ ಆಲ್ಕೇನ್ ರ್ಯಾಡಿಕಲ್ಗಳಲ್ಲಿ ಉದ್ದ ಹೆಚ್ಚಿರುವುದನ್ನು ಆಲ್ಕೇನ್ ಆಗಿಯೂ ಉದ್ದ ಕಡಿಮೆ ಇರುವುದನ್ನು ಆಲ್ಕಾಕ್ಸಿ ಗುಂಪಾಗಿಯೂ ಪರಿಗಣಿಸಲಾಗಿದೆ. ಐಸೋಮೆರಿಸಮ್ ಐಸೋಮರ್ಗಳು ಒಂದೇ ಅಣುಸೂತ್ರವಿರುವ ವಿಭಿನ್ನ ಯೌಗಿಕಗಳಾಗಿವೆ. ಇವುಗಳ ರಚನಾ ಸೂತ್ರಗಳು ವಿಭಿನ್ನವಾಗಿವೆ. ಈ ವಿದ್ಯಮಾನವನ್ನು ಐಸೋಮೆರಿಸಮ್ ಎನ್ನುವರು. ಚೈನ್ ಐಸೋಮೆರಿಸಮ್ ಒಂದೇ ಅಣುಸೂತ್ರವಿರುವ, ಅಂದರೆ ಕಾರ್ಬನ್ ಒಂದೇ ಅಣುಸೂತ್ರವಿರುವ ಆದರೆ ಕಾರ್ಬನ್ ಸಂಕಲೆಯ ರಚನೆಯಲ್ಲಿ ವ್ಯತ್ಯಾಸವಿರುವ ಯೌಗಿಕಗಳು ಚೈನ್ ಐಸೋಮರ್ಗಳಾಗಿವೆ. ಕಾರ್ಯವಿಧಾನ ಗುಂಪು ಐಸೋಮೆರಿಸಮ್ ಯೌಗಿಕಗಳ ಅಣುಸೂತ್ರ ಒಂದೇ ಆಗಿದ್ದರೂ ಅವುಗಳ ಕಾರ್ಯವಿಧಾನ ಗುಂಪು ವಿಭಿನ್ನವಾಗಿದ್ದರೆ ಅವುಗಳನ್ನು ಕಾರ್ಯವಿಧಾನ ಗುಂಪು ಐಸೋಮರ್ಗಳು ಎನ್ನುವರು. ಪೊಸಿಷನ್ ಐಸೋಮರ್ ಒಂದೇ ಅಣುಸೂತ್ರ ಹಾಗೂ ಒಂದೇ ಕಾರ್ಯವಿಧಾನ ಗುಂಪನ್ನು ಹೊಂದಿರುವ 2 ಯೌಗಿಕಗಳಲ್ಲಿ ಕಾರ್ಯವಿಧಾನ ಗುಂಪಿನ ಸ್ಥಾನ ವಿಭಿನ್ನವಾಗಿದ್ದರೆ ಅವುಗಳು ಪೊಸಿಷನ್ ಐಸೋಮೆರಿಸಮ್ ಆಗಿದೆ. 7ನೇ ಪಾಠ ಸಾವಯವ ರಾಸಾಯನಿಕ ಕ್ರಿಯೆಗಳು. ಒಂದು ಯೌಗಿಕದ ಪರಮಾಣುವಿಗೆ ಬದಲಾಗಿ ಆ ಸ್ಥಾನಕ್ಕೆ ಇನ್ನೊಂದು ಮೂಲವಸ್ತುವಿನ ಪರಮಾಣು ಅಥವಾ ಪರಮಾಣುಗಳ ಗುಂಪು ಬಂದು ಸೇರುವ ರಾಸಾಯನಿಕ ಕ್ರಿಯೆಗಳು ಆದೇಶಿಸುವ ರಾಸಾಯನಿಕ ಕ್ರಿಯೆಗಳಾಗಿವೆ. ಮೀಥೇನ್, ಕ್ಲೋರಿನ್, ಕ್ಲೋರೋಮೀಥೇನ್ ಕೂಡಿಸು HCl. ದ್ವಿಬಂಧ ತ್ರಿಬಂಧ ಇರುವ ಅಸಂತೃಪ್ತ ಸಾವಯವ ಯೌಗಿಕಗಳು ಇತರ ಕೆಲವು ಅಣುಗಳೊಂದಿಗೆ ಸೇರಿ ಸಂತೃಪ್ತ ಯೌಗಿಕಗಳಾಗಿ ಬದಲಾಗುವ ಕ್ರಿಯೆಗಳು ಸಂಕಲನ ರಾಸಾಯನಿಕ ಕ್ರಿಯೆಗಳಾಗಿವೆ. ಉದಾಹರಣೆ ಈಥೀನ್ ಈಥೇನ್ ಆಗಿ ಬದಲಾಗುತ್ತದೆ. ಪ್ರೋಪಿನ್ 1,2 ಡೈಕ್ಲೋರೋಪ್ರೋಪೇನ್ ಆಗಿ ಬದಲಾಗುತ್ತದೆ.
ಈಥೈನ್ ಈಥೀನ್ ಆಗಿ ಬದಲಾಗುತ್ತದೆ, ಈಥೀನ್ ಈಥೇನ್ ಆಗಿ ಬದಲಾಗುತ್ತದೆ. ಅನುಕೂಲ ಪರಿಸ್ಥಿತಿಗಳಲ್ಲಿ ಹಲವಾರು ಸರಳ ಅಣುಗಳು ಒಟ್ಟು ಸೇರಿ ಸಂಕೀರ್ಣ ಅಣುಗಳು ಉಂಟಾಗುವ ಕ್ರಿಯೆ ಪಾಲಿಮರೈಸೇಷನ್. ಈ ರೀತಿಯಲ್ಲಿ ಉಂಟಾಗುವ ಅಣುಗಳನ್ನು ಪಾಲಿಮರ್ಗಳು ಎನ್ನುವರು. ಪಾಲಿಮರೈಸೇಷನ್ಗೆ ಉದಾಹರಣೆ ಈಥೀನ್ ಅಣುಗಳು ಪಾಲಿಥೀನ್ ಆಗಿ ಬದಲಾಗುತ್ತವೆ. ವಿನೈಲ್ ಕ್ಲೋರೈಡ್ ಪಾಲಿವಿನೈಲ್ ಕ್ಲೋರೈಡ್ ಆಗಿ ಬದಲಾಗುತ್ತದೆ. ಟೆಟ್ರಾಫ್ಲೋರೋಈಥೀನ್ ಟೆಫ್ಲಾನ್ ಆಗಿ ಬದಲಾಗುತ್ತದೆ. ಹೈಡ್ರೋಕಾರ್ಬನ್ಗಳು ಉರಿಯುವಾಗ ಅವುಗಳು ವಾಯುವಿನಲ್ಲಿರುವ ಆಕ್ಸಿಜನ್ ನೊಂದಿಗೆ ವರ್ತಿಸಿ CO2 ಕೂಡಿಸಿ H2O ಉಷ್ಣ ಮತ್ತು ಬೆಳಕನ್ನು ಉಂಟು ಮಾಡುತ್ತವೆ. ಈ ಕ್ರಿಯೆಯನ್ನು ಉರಿಯುವಿಕೆ ಎಂದು ಕರೆಯುತ್ತಾರೆ. ಅಣುವಿಕ ದ್ರವ್ಯರಾಶಿ ಹೆಚ್ಚು ಇರುವ ಕೆಲವು ಹೈಡ್ರೋಕಾರ್ಬನ್ಗಳನ್ನು ವಾಯುವಿನ ಸಾನ್ನಿಧ್ಯ ಇಲ್ಲದೆ ಬಿಸಿ ಮಾಡಿದಾಗ ಅವುಗಳು ವಿಭಜನೆ ಹೊಂದಿ ಅಣುವಿಕ ದ್ರವ್ಯರಾಶಿ ಕಡಿಮೆ ಇರುವ ಹೈಡ್ರೋಕಾರ್ಬನ್ಗಳಾಗಿ ಬದಲಾಗುತ್ತವೆ. ಈ ಕ್ರಿಯೆಯನ್ನು ಉಷ್ಣದಿಂದ ವಿಭಜನೆ ಎನ್ನುವರು. OH ಕಾರ್ಯವಿಧಾನ ಗುಂಪು ಇರುವವು ಆಲ್ಕೋಹಾಲ್ಗಳಾಗಿವೆ. CH3OH ಮೆಥನಾಲ್ ವುಡ್ ಸ್ಪಿರಿಟ್, CH3CH2OH ಇಥೆನಾಲ್ ಗ್ರೇಪ್ ಸ್ಪಿರಿಟ್. ಕಾರ್ಬನ್ ಮೊನಾಕ್ಸೈಡ್ ಅನ್ನು ಪ್ರೇರಕದ ಸಾನ್ನಿಧ್ಯದಲ್ಲಿ ಹೈಡ್ರೋಜನ್ ನೊಂದಿಗೆ ವರ್ತಿಸುವಂತೆ ಮಾಡಿ ಮೆಥನಾಲ್ ಅನ್ನು ಕೈಗಾರಿಕೆಗಳಿಗಾಗಿ ತಯಾರಿಸುವರು. ಎಥನಾಲ್ನ ತಯಾರಿ ಸುಕ್ರೋಸ್ ಅನ್ನು ಇನ್ವರ್ಟೇಸ್ ಎಂಬ ಎನ್ಸೈಮ್ ಗ್ಲುಕೋಸ್ ಮತ್ತು ಫ್ರಕ್ಟೋಸ್ ಆಗಿ ವಿಭಜಿಸುತ್ತದೆ. ಅದನ್ನು ಝೈಮೇಸ್ ಎಥೆನಾಲ್ ಆಗಿ ಪರಿವರ್ತಿಸುತ್ತದೆ. ಇದರಲ್ಲಿ 8 ರಿಂದ 10% ಎಥೆನಾಲ್ ಅಡಕವಾಗಿರುತ್ತದೆ. ಇದನ್ನು ವಾಶ್ ಎಂದು ಕರೆಯುವರು. ವಾಶ್ ಅನ್ನು ಭಿನ್ನ ಬಟ್ಟಿ ಇಳಿಸುವಿಕೆ ಒಳಪಡಿಸಿ 95.6% ಪ್ರಬಲತೆ ಇರುವ ಎಥೆನಾಲ್ ಅಥವಾ ರೆಕ್ಟಿಫೈಡ್ ಸ್ಪಿರಿಟ್ ಅನ್ನು ತಯಾರಿಸುತ್ತಾರೆ. ಕೈಗಾರಿಕಾ ಉದ್ದೇಶಕ್ಕಾಗಿ ಸಂಗ್ರಹಿಸಿದ ಎಥೆನಾಲ್ ಅನ್ನು ಕುಡಿದು ದುರುಪಯೋಗಪಡಿಸದಂತೆ ಅದಕ್ಕೆ ಯಾವುದಾದರೂ ವಿಷ ಪದಾರ್ಥಗಳನ್ನು ಸೇರಿಸುತ್ತಾರೆ. ಇದನ್ನು ಡಿನೇಚರ್ಡ್ ಸ್ಪಿರಿಟ್ ಎಂದು ಹೇಳುವರು. ವಿಷ ಪದಾರ್ಥವಾಗಿ ಮೆಥನಾಲ್ ಅನ್ನು ಸೇರಿಸಿದರೆ ಲಭಿಸುವ ಉತ್ಪನ್ನವೇ ಮೆಥಿಲೇಟೆಡ್ ಸ್ಪಿರಿಟ್. 99.5% ಎಥೆನಾಲ್ ಅನ್ನು ಅಬ್ಸಲ್ಯೂಟ್ ಆಲ್ಕೋಹಾಲ್ ಎಂದು ಕರೆಯುವರು. ಅಬ್ಸಲ್ಯೂಟ್ ಆಲ್ಕೋಹಾಲ್ ಮತ್ತು ಪೆಟ್ರೋಲ್ಗಳ ಮಿಶ್ರಣವಾದ ಪವರ್ ಆಲ್ಕೋಹಾಲ್ ಅನ್ನು ಇಂಧನವಾಗಿ ಬಳಸುತ್ತಾರೆ. COOH ಒಳಗೊಂಡ ಯೌಗಿಕಗಳು ಕಾರ್ಬಾಕ್ಸಿಲಿಕ್ ಆಸಿಡ್ಗಳಾಗಿವೆ. ಮಿಥೆನಾಯಿಕ್ ಆಸಿಡ್, ಫಾರ್ಮಿಕ್ ಆಸಿಡ್, ಎಥೆನಾಯಿಕ್ ಆಸಿಡ್, ಅಸೆಟಿಕ್ ಆಸಿಡ್, ಪ್ರೊಪೆನಾಯಿಕ್ ಆಸಿಡ್, ಪ್ರೊಪಿಯೋನಿಕ್ ಆಸಿಡ್ ಎಂದು ಕರೆಯಲ್ಪಡುತ್ತದೆ. ಹೆಚ್ಚಿನ ಹಣ್ಣುಗಳಲ್ಲಿ ಸಾವಯವ ಆಸಿಡ್ಗಳು ಒಳಗೊಂಡಿರುತ್ತದೆ. ಕಾರ್ಬನ್ ಪರಮಾಣುಗಳ ಸಂಖ್ಯೆ ಹೆಚ್ಚಿರುವ ಸಾವಯವ ಆಸಿಡ್ಗಳನ್ನು ಫ್ಯಾಟಿ ಆಸಿಡ್ಗಳೆಂದು ಕರೆಯುತ್ತಾರೆ. ಸುಮಾರು 5 ರಿಂದ 8% ಪ್ರಬಲತೆ ಇರುವ ಎಥೆನಾಯಿಕ್ ಆಸಿಡ್ ಅನ್ನು ವಿನೆಗರ್ ಅಂತೇಳಿ ಹೇಳುತ್ತೇವೆ. ಎಥೆನಾಲ್ ಅನ್ನು ವಾಯುವಿನ ಸಾನ್ನಿಧ್ಯದಲ್ಲಿ ಅಸೆಟೋಬ್ಯಾಕ್ಟರ್ ಎಂಬ ಬ್ಯಾಕ್ಟೀರಿಯಾವನ್ನು ಉಪಯೋಗಿಸಿ ಫರ್ಮೆಂಟೇಷನ್ಗೆ ಒಳಪಡಿಸಿ ವಿನೆಗರ್ ಅನ್ನು ತಯಾರಿಸುವರು. ಮೆಥನಾಲ್ ಅನ್ನು ಒಂದು ಪ್ರೇರಕದ ಸಾನ್ನಿಧ್ಯದಲ್ಲಿ ಕಾರ್ಬನ್ ಮೊನಾಕ್ಸೈಡ್ ನೊಂದಿಗೆ ವರ್ತಿಸುವಂತೆ ಮಾಡಿ ಎಥೆನಾಯಿಕ್ ಆಸಿಡ್ ಅನ್ನು ಕೈಗಾರಿಕಾ ಮಟ್ಟದಲ್ಲಿ ತಯಾರಿಸುವರು. ಆಲ್ಕೋಹಾಲ್ಗಳು ಮತ್ತು ಸಾವಯವ ಆಸಿಡ್ಗಳು ಪರಸ್ಪರ ವರ್ತಿಸಿದಾಗ ಎಸ್ಟರ್ಗಳು ಉಂಟಾಗುತ್ತವೆ. ಈ ಕ್ರಿಯೆಯನ್ನು ಎಸ್ಟರಿಫಿಕೇಶನ್ ಎನ್ನುವರು.